जंगल में सिंगल शेर नाम है उसका बब्बर शेर ಅಂತ ಬಾಕ್ಸ್ ಆಫೀಸ್ನ ಬಬ್ಬರ್ ಶೇರ್ ಆಗಿ ಕರ್ನಾಟಕದ ಆದ್ಯಂತ ಗರ್ಜಿಸ್ತಾ ಇದೆ ರನ್ನ ಚಿತ್ರ. जंगल में सिंगल शेर नाम है उसका बब्बर शेर. ವಿಶೇಷ ಕಾರ್ಯಕ್ರಮ ನಿಮ್ಮ ಉದಯ ಮ್ಯೂಸಿಕ್ ಕರುನಾಡ ರನ್ನ. जंगल में सिंगल शेर नाम है उसका बब्बर शेर ಅಂತ ಬಾಕ್ಸ್ ಆಫೀಸ್ನ ಬಬ್ಬರ್ ಶೇರ್ ಆಗಿ ಕರ್ನಾಟಕದ ಆದ್ಯಂತ ಗರ್ಜಿಸ್ತಾ ಇದೆ ರನ್ನ ಚಿತ್ರ. ಈಗಾಗಲೇ ಹೊಸ ರೆಕಾರ್ಡ್ಗಳನ್ನ ಸೆಟ್ ಮಾಡಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇರುವಂತಹ ರನ್ನ ಚಿತ್ರದ ವಿಶೇಷ ಕಾರ್ಯಕ್ರಮ ನಿಮ್ಮ ಉದಯ ಮ್ಯೂಸಿಕ್ನಲ್ಲಿ ಕರುನಾಡ ರನ್ನ. ನಾ ಹೇಳಿದಾಗೆ ರನ್ನ ಸಿನಿಮಾ ಹೊಸ ರೆಕಾರ್ಡ್ಗಳನ್ನ ಸೆಟ್ ಮಾಡ್ತಾ ಇದೆ. ಈಗಾಗಲೇ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಆ್ಯಂಡ್ ಇದೇ ರನ್ನ ಚಿತ್ರದ ಸಕ್ಸಸ್ನ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ನನ್ ಅದರ್ ದ್ಯಾನ್ ಕಿಚ್ಚ ಹಿಮ್ಸೆಲ್ಫ್ ಸುದೀಪ್. ರನ್ನ ಚಿತ್ರ ನಾವು ಅದ್ಭುತ ಯಶಸ್ಸನ್ನು ಕಾಣ್ತಾ ಇದೆ. ಯಶಸ್ಸು ಅಥವಾ ಸಿನಿಮಾದ ಸಕ್ಸಸ್ಸು ಹಿಟ್ಟಾಗಿರೋದು ಇದು ನಿಮಗೇನು ಹೊಸದಲ್ಲ. ಬಟ್ ರನ್ನಾದ ಸಕ್ಸಸ್ ನಿಮಗೆ ಯಾವ ಥರ ವಿಶೇಷ? ಮನುಷ್ಯನಿಗೆ ಟೈಮ್ ಚೆನ್ನಾಗಿರ್ಬೇಕು. ಫಸ್ಟು ಅದೆಲ್ಲ ಟೈಮ್ ಕುಡ್ಕೊಂಬಂದಿದೆ ಅನ್ಸುತ್ತೆ ಅಷ್ಟೇ. ನಾವೊಂದು ಪ್ರತಿ ಸತಿ ಒಂದು ಸಿನಿಮಾ ಮಾಡಬೇಕಾದ್ರೂ ಗೆಲ್ಲುವಂಥ ಎಲ್ಲ ಅಂಶಗಳು ಅದರಲ್ಲಿ ಇದೆ ಅಂದ್ಕೊಂಡಿನ ಎಲ್ಲರೂ ಕೈ ಹಾಕೋದು. ನಾನು ಮಾತ್ರ ಎಲ್ಲರೂ ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗೋಲ್ಲ. ಬಟ್ ಕೆಲವು ಟೈಮ್ ವರ್ಕ್ ಆದಲ್ಲೂ ಇನ್ನೂ ಜಾಸ್ತಿ ಹೆಚ್ಚಿನ ಮಟ್ಟಿಗೆ ಯಶಸ್ಸು ಯಾಕೆ ಕಾಣುತ್ತೆ ಅಂದರೆ ಬಹುಶಃ ಅದರಲ್ಲಿ ಕೆಲವು ಅಂಶಗಳು ಜನರಿಗೆ ಎಲ್ಲರಿಗೂ ಹತ್ತಿರ ಆಗುತ್ತೆ ಅನಿಸುತ್ತದೆ. ಅಂಥದ್ರಲ್ಲಿ ನಾನು ತಿಳಿದ ಮಟ್ಟಿಗೆ ಫಸ್ಟು ನನಗೆ ರನ್ನಾದಲ್ಲಿ ಯಾಕಪ್ಪ ಅಂದರೆ ಒಂದು ಪಾತ್ರ ಐ ಥಿಂಕ್ ಇಸ್ ಗಾಟ್ ವೆರಿ ಕ್ಲೋಸ್ ಟು ಆಲ್ ದಿ ಆಡಿಯನ್ಸ್. ಯಾರೋ ನೀನು. ಸೆಕೆಂಡು ಅದರಲ್ಲಿ ಹೋದಂಥ ಒಂದು ಸ್ಮಾಲ್ ಇಮೋಷನ್ಸ್ ಇರ್ಬೋದು, ಸ್ಮಾಲ್ ಥಿಂಗ್ಸ್ ಡೀಟೇಲಿಂಗ್ ಆ್ಯಂಡ್ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್. ಐ ಥಿಂಕ್ ದ ಕ್ಲೈಮ್ಯಾಕ್ಸ್ ವರ್ಕ್ಡ್ ಔಟ್ ವೆರಿ ವೆಲ್. ಸೊ ಹಾಗಿರೋದ್ರಿಂದ ಆ್ಯಂಡ್ ನಿಮಗೆ ಯಾವ್ಯಾವ ಸೆಂಟರ್ಸ್ಗೆ ಏನೇನು ಬೇಕೋ ಎಲ್ಲ ಇದೆ ಸಿನಿಮಾದಲ್ಲಿ. ಚೆನ್ನಾಗಿ ಪೋಣಿಸಿದ್ದಾರೆ ಅದು. ಆ್ಯಂಡ್ ಎಲ್ಲದಕ್ಕಿಂತ ಐ ಥಿಂಕ್ ಸಕ್ಸಸ್ ಆಫ್ ಒನ್ ಮಾಣಿಕ್ಯ. ಆಮೇಲೆ ಮಾಣಿಕ್ಯ ಆ್ಯಕ್ಚುಲಿ ನೀವೇನು ನೋಡೋಕೆ ಹೋದರೆ ಮಾಣಿಕ್ಯದಲ್ಲಿ ಆಲ್ಮೋಸ್ಟ್ ನಾವು 100 days ಏನು ತೊಗೊಂಡು ಒಂದು ಬಿಸ್ನೆಸ್ ಮಾಡೋದಕ್ಕೆ ಇದು ಒಂದು ವಾರದಲ್ಲೇ ಹೇಳ್ಬಿಡ್ತೀವಿ. ಎಕ್ಸಾಕ್ಟ್ಲಿ. ಸೊ ವಾಟ್ ಇಸ್ ಇಟ್ ದಟ್ ವಾಟ್ ಹ್ಯಾಪನ್ ಬಿಟ್ವೀನ್ ಮಾಣಿಕ್ಯ ಆ್ಯಂಡ್ ರನ್ನ? ಬಟ್ ಐ ಗೆಸ್ ಸಕ್ಸಸ್ ಆಫ್ ರನ್ನ ನನಗೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಕರೆಕ್ಟಾಗಿರೋ ಒಂದು ಸ್ಟೋರಿ ಬಂದು ಕೂತ್ಕೋತಲ್ಲಿ ಆ್ಯಂಡ್ ಎವ್ರಿಬಡಿ ಕನೆಕ್ಟೆಡ್. ನೀವು ಹೇಳ್ತಾ ಇರೋದು ಒಂದು ಇವಾಗ ನಾರ್ಮಲಿ ಒಂದು ಹೀರೋ ಸಾಂಗ್ ನೋಡಿದಾಗ ಒಂದು ಇಂಟ್ರೊಡಕ್ಷನ್ ಸಾಂಗ್ ಸಹಜ ಪ್ರತಿ ಕಮರ್ಷಿಯಲ್ ಸಿನಿಮಾದಲ್ಲೂ. ಆ್ಯಂಡ್ ಎಲ್ಲ ಹೀರೋಗಳಿಗೆ ಅವ್ರವ್ರದ್ದೇ ಆದಂಥ ಫ್ಯಾನ್ ಫಾಲೋಯಿಂಗ್ ಇರುತ್ತೆ, ಒಂದು ಮಾರ್ಕೆಟ್ ಇದೆ. ಇಲ್ಲಿ ನಾನು ಡ್ಯಾನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ, ಒಂದು ಸಾಹಿತ್ಯದ ಮೇಲೆ ಸಾಂಗ್. ನನ್ನ ಸಾಹಿತ್ಯ ವರ್ಣನೆ ಕೊಟ್ಟಂಥ ರೀತಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು. ಕರೆಕ್ಟ್ ಆದಂಥ ಪಾತ್ರಕ್ಕೆ ಕರೆಕ್ಟ್ ಆದ ಕಲಾವಿದರು ಬಿದ್ದಿದ್ದಾರೆ ಆ ಸಿನಿಮಾದಲ್ಲಿ. ನಾನು ಹೇಳಿದ್ನಲ್ಲ ಒಂದು ಎಲ್ಲ ಕೂಡ್ಕೊಂಬಂತ. ಆ್ಯಂಡ್ ಅಬೌವ್ ಎವ್ರಿಥಿಂಗ್ ನಾನು ಕ್ರೆಡಿಟ್ ಕೊಡೋದು ನಮ್ಮ ನಿರ್ಮಾಪಕರಿಗೆ ಹಾಗೂ ನಂದ ಆ್ಯಂಡ್ ಟೀಮ್. ದಟ್ ಇನ್ಕ್ಲೂಡ್ಸ್ ತರುಣ್ ಸುಧೀರ್. ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ಯಾರ ನಂದ ಮತ್ತು ತರುಣ್ ಅವರು. ಐ ಥಿಂಕ್ ದಿಸ್ ಅ ಲಾಟ್ ಆಫ್ ಸಿನ್ಸಿಯಾರಿಟಿ ದಟ್ ಇಸ್ ಗಾನ್ ಇನ್ ಟು ದಿಸ್ ಸಿನಿಮಾ. ಐ ಥಿಂಕ್ ಇಟ್ ಫೈನಲಿ ಗೇವ್ ಅ ಫ್ರೂಟ್. ಜನ ಕಾಯ್ತಾ ಇದ್ರು ಈ ಸಿನಿಮಾಗೆ. ಒಂದು ಸುದೀಪ್ ಅವರ ಸಿನಿಮಾ ನಾವು ನೋಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾಯಿದ್ರು. ಸೊ ಕಾದು ತಿಂದಷ್ಟು ಹಣ್ಣು ರುಚಿ ಅಂತಾರೆ. ಸೊ ಅದಾಗಿರ್ಬೋದು ಅಂತ ದಟ್ ಮೈಟ್ ಬಿ ದ ರೀಸನ್ ಅಲ್ಲ. ನನಗೆ ಗೊತ್ತಿರೋರಿಗೆ ಅವರು ಏನು ಕಾಯ್ತಾ ಇದ್ರೋ ಗೊತ್ತಿಲ್ಲ. ಬಟ್ ಕಾದ ಮೇಲೆ ನಮಗೊಂದು ಹಣ್ಣು ಸಿಕ್ತು. ಇಟ್ ಇಸ್ ಬಿನ್ ವೆರಿ ಫ್ರೂಟ್ಫುಲ್ ಫಾರ್ ಅಸ್. ಬಿಕಾಸ್ ನಾನು ನಾರ್ಮಲಿ ಎಷ್ಟೇ ಪ್ರಯತ್ನ ಪಡ್ತೀನಿ, ಏನೋ ಅನಿವಾರ್ಯ ಕಾರಣಗಳು ಗೊತ್ತಿಲ್ಲ, ವರ್ಷಕ್ಕೆ ಒಂದೇ ಸಿನಿಮಾ ಕೊಡೋಕ್ಕಾಗ್ತಾ ಇರೋದು ನನ್ನ ಕೈಯಲ್ಲಿ. ಐ ಆಮ್ ಟ್ರೈಯಿಂಗ್ ಬಟ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ಸೊ ಹಾಗಿರ್ಬೇಕಾದ್ರೆ ಆ ಒಂದು ವರ್ಷಕ್ಕೆ ನಮಗೂ ಒಂದು ಕಾದಿದ್ದಕ್ಕೆ ಒಂದು ಫಲ ಬೇಕಲ್ಲ. ಸುಮ್ಮನೆ ಒಂದು ಆ್ಯಾವ್ರೇಜ್ ಆಯಿತು, ಒಂದು ಇದಾಯಿತು ಅನ್ನೋದಕ್ಕೆ ನಮ್ಮ ಸಂಭಾವನೆಗಳು ಎಷ್ಟಾಗ್ತವೆ, ನಮ್ಮ ಸಿನಿಮಾ ಎಲ್ಲೋಗುತ್ತೆ, ನಾವು ಯಾವ ಸ್ಥಾನದಲ್ಲಿ ನಿಂತಿದ್ವಿ ಆಸ್ ಅನ್ ಆ್ಯಕ್ಟರ್ ಇಸ್ ನಾಟ್ ಇಂಪಾರ್ಟೆಂಟ್. ಬೈ ದಿ ಎಂಡ್ ಆಫ್ ಇಟ್ ಆ ಸಿನಿಮಾ ಹೇಗೆ ಓಡ್ತು, ಜನ ನಿಮಗೆ ಇನ್ನೂ ಎಷ್ಟು ಚೆನ್ನಾಗಿ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೌಂಟ್ ಆಗುತ್ತೆ. ಸೊ ಐ ಥಿಂಕ್ ವಿ ಆರ್ ಆಲ್ಸೋ ಆನ್ ದ ರಿಸೀವಿಂಗ್ ಎಂಡ್ ರೈಟ್ ನಾವು.
ಆ್ಯಂಡ್ ಆ ಫ್ರೂಟ್ ಅನ್ನೋದು ಏನು ನೀವು ಹೇಳಿದ್ರಲ್ಲ, ವಿ ಆರ್ ಆಲ್ಸೋ ಎಂಜಾಯಿಂಗ್ ಇಟ್ ರೈಟ್. ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸರ್. ಎಷ್ಟೋ ಜನ ಹುಡುಗಿಯರು ಮದುವೆ ಮಂಟಪದಲ್ಲಿ ಬೇರೆಯವ್ರನ್ನ ಮದುವೆ ಆಗಿದ್ರು, ಮನಸ್ಸಲ್ಲಿ ನಿಮ್ಮನ್ನು ಮದುವೆ ಆಗಿದ್ದಾರೆ ಸರ್. ಮ್ಯಾಗ್ನೆಟ್ ಆದ್ರೂ ಬರೀ ಕಬ್ಬಣ ಸೆಳೆಯುತ್ತೆ, ಈ ಕಣ್ಣು ನೋಡಿದ್ನೆಲ್ಲ ಸೆಳೆಯುತ್ತೆ. ನನ್ನ ಮನಸ್ಸು ಹಾಡಿದ ತಿತ್ತಲಿ ತಿತ್ತಲಿ, ನಿನ್ನೆ ನೋಡುತ್ತ ತಿತ್ತಲಿ ತಿತ್ತಲಿ. ಸುದೀಪ್ ಅವರು ಒಂಥರ ಈ ಸೀಸ್ನಲ್ ಫ್ರೂಟ್ ಥರ ಈಗ ಆಗ್ಬಿಟ್ಟಿದ್ದಾರೆ, ನಾವು ವರ್ಷಕ್ಕೊಂದ್ಸಲಿ ಬರೋ ಹಣ್ಣು ಥರ ಅಂತ. ಯಾಕಂದರೆ ವರ್ಷಕ್ಕೊಂದು ಸಿನಿಮಾ ಬಂದಿದೆ. ಸೊ ಇಸ್ ಇಟ್ ಇಂಟೆನ್ಷನಲ್ ಡಿಸಿಷನ್ ದಟ್ ಯು ಹ್ಯಾವ್ ಟೇಕನ್? ದರ್ ಇಸ್ ನೋ ಸಚ್ ಇಂಟೆನ್ಷನ್ಸ್, ಬಟ್ ನನಗೆ ಗೊತ್ತಿರೋ ಹಾಗನ್ಬಿಟ್ಟು ಇಂಟೆನ್ಷನ್ ಇಲ್ಲ ಅಂತ 2-3 ಸಿನಿಮಾ ಮಾಡೋ ಉದ್ದೇಶನೂ ನನಗಿಲ್ಲ. ಒಂದು ಮಟ್ಟ ತನಕ ಐ ಥಿಂಕ್ ನಾ ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ಇಟ್ ಇಸ್ ಆಲ್ ಓಕೆ ಇಫ್ ಯು ಆರ್ ಡೂಯಿಂಗ್ 3 films, 2 films at a time, and I have done some 3-4 films also in a year sometimes in the beginning stages. ಬಟ್ ಇವಾಗ ಬರ್ತಾ ಇಲ್ಲ. ಏನಾಗುತ್ತೆ, ಈಗ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕೊಂಡಾಗ ಅವ್ರೆಲ್ಲರದು ಡೇಟ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಎಲ್ಲರದು ಕೂಡ್ಕೊಂಬರ್ಬೇಕು. ಆ್ಯಂಡ್ ಇವತ್ತಿಗೆ ಒಂದು ಫೈಟ್ಸ್ ಅಂದಾಗ ಈ ಫೈಟಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವತ್ತು ಅದನ್ನು ಮೀಟಪ್ ಮಾಡಬೇಕು ಅಂದರೆ ಆ ಮಾಸ್ಟ್ರಿಗೆ ಅಷ್ಟು ದಿನಗಳು ಕೊಡಬೇಕಾಗುತ್ತೆ, ಒಬ್ಬ ಡ್ಯಾನ್ಸ್ ಮಾಸ್ಟ್ರಿಗೆ ಅಷ್ಟು ದಿನಗಳು ಕೊಡಬೇಕಾಗುತ್ತೆ. ಡ್ಯಾನ್ಸ್ ಅಂತ ಬಂದಾಗ ಇವತ್ತು ನಾವು ಎಷ್ಟು ಒಳ್ಳೆ ಡ್ಯಾನ್ಸರ್ ಅಂತ ಎಂಟೈರ್ ಕರ್ನಾಟಕ ಇರುತ್ತೆ. ಸೊ ಹಾಗೇನಾಗುತ್ತೆ, ಸೊ ಈ ಡ್ಯಾನ್ಸ್ ಮಾಸ್ಟ್ರಿಗೆ ಒಂದು ಹಠ ಇರುತ್ತೆ, ಇವ್ರ ಕೈಲಿ ಡ್ಯಾನ್ಸ್ ಮಾಡಿಸ್ಲೇಬೇಕು ಅಂತ. ಸೊ 2 ದಿನ 3 ದಿನ ಕಾರ್ಯಕ್ರಮನಲ್ಲ ಅದೊಂದು 5-6 ದಿನದ ಕಾರ್ಯಕ್ರಮ. ಸೊ ವೆನ್ ಆ ಡೈರೆಕ್ಟ್ರ್ ಅಷ್ಟು ಪ್ರೀತಿಯಿಂದ ಮಾಡ್ಬೇಕಾದ್ರೆ, ನಿರ್ಮಾಪಕರು ಅಷ್ಟು ಪ್ರೀತಿಯಿಂದ ಮಾಡ್ಬೇಕಾದ್ರೆ, ಓಕೆ ಫೈನ್, ದಟ್ ಆಲ್ಸೋ ಟೇಕ್ಸ್ ಟೈಮ್. ಆ್ಯಂಡ್ ಇವೆಂಚುಲಿ ಒಂದು ಮೇಕಿಂಗ್ ಅಂತ ನಾವೇನು ಹೇಳ್ತೀವಿ, ಸಿನಿಮಾ ಒಂದು ರಿಚ್ ಆಗಿ ಬರಬೇಕು ಅಂದಾಗ ಇಟ್ ವಿಲ್ ಟೇಕ್ ಟೈಮ್. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದು ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಕತೆ ಕೇಳಿದ ತಕ್ಷಣ ಅಥವಾ ನೋಡಿದ ತಕ್ಷಣ, ಸಿನಿಮಾ ನೋಡಿದ ತಕ್ಷಣ, ತೆಲುಗು ನೋಡಿದ ತಕ್ಷಣ ನಿಮ್ಗೆ ಅನಿಸುತ್ತೇನೋ ಐ ಶುಡ್ ಡೂ ದಿಸ್ ಮೂವಿ ಅಂತ? ಅದರಲ್ಲಿ ಏನಾದರೂ ಒಂದು ಎಲಿಮೆಂಟ್ ಇಷ್ಟ? ನನಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಈ ಸಿನಿಮಾ ಮಾಡೋದೇ ಇರಲಿಲ್ಲ. ನಾನು KS ರವಿಕುಮಾರ್ ಅವ್ರ ಸಿನಿಮಾ ಮಾಡಬೇಕಿತ್ತು. ಬಟ್ ಲಿಂಗ ಸ್ಟಾರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಅವ್ರ ನಾನು ಫಸ್ಟ್ ಹೇಳಿದ್ವಿ ಮಾಡಿ ಸರ್, ಈಗ ರಜನಿ ಸರ್ ಅವ್ರು ಪಿಕ್ಚರ್ ಮಾಡ್ತಾಯಿದ್ರು ಅಂದರೆ ಯಾರು ಬಟ್ ನಾವೇ ಖುಷಿಯಾಗಿ ನೋಡ್ತೀವಿ, ಫಸ್ಟ್ ಮಾಡಿ ನಾವು ಬಿಟ್ಕೊಡೋದಕ್ಕಿಂತ ರಜನಿ ಅವರು ಆ ಒಂದು ಸಿನಿಮಾ ಮಾಡ್ತೀನಿ ಅಂತ ಒಪ್ಪಿರೋದೇ ದೊಡ್ಡ ವಿಚಾರ. ಅವ್ರು 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ, 3-4 ವರ್ಷಕ್ಕೆ, ದಯವಿಟ್ಟು ಮಾಡಿ ಅಂದ್ಬಿಟ್ಟು ಬಿಟ್ಟೆ. ಬಟ್ ದಿಢೀರಂತ ನಮಗೆ ಯಾವ ನಿರ್ದೇಶಕರು ಕತೆ ಏನೂ ಸಿಕ್ಕಲಿಲ್ಲ. ಆವಾಗ ಸೂರಪ್ಪ ಬಾಬು ಅವ್ರಿಗೆ ಸಿನಿಮಾ ತಂದು ಕೊಟ್ಟಿದ್ರು ಪಾಪ. ಆವಾಗ ಅವ್ರಿಗೆ ನೋಡಿ ಅವರಿಗೆ ಫೋನ್ ಆಗಿದೆ, ಸರ್ ತಂದು ಕೊಟ್ಟಿದ್ದು DVD ನೀವು, ಬಟ್ ಮಾಡಲ್ಲ ಇದು ನನಗೆ ಹ್ಞೂ ಅಂದರೆ. ಬಿಕಾಸ್ ನಾನು ಆ ಸಿನಿಮಾ ನೋಡಿ ಒಂದು ಅರ್ಧ ಗಂಟೆ ಕಾಲ ಕಳೆದಿದ್ದೀನಿ, ಯಾಕೆ ಸಿನಿಮಾ ಓಡ್ತು ಅಂತ. ನನಗೆ ಗೊತ್ತಾಗಿದ್ದು ಅಲ್ಲಿ ಸ್ಟಾರ್ಡಮ್ ಅಂತ ಒಂದು ಪವನ್ ಕಲ್ಯಾಣ್ ಅವ್ರದ್ದು ಏನಿದೆ ಇದ್ದೇ ಇದೆ. ಬಟ್ ಏನೋ ಚೆನ್ನಾಗಿದೆ ಸಿನಿಮಾದಲ್ಲಿ, ದೇ ಸಮಥಿಂಗ್ ನೈಸ್. ನನಗೆ ಒಂದು 10 ಜನ ಬೇಡ ಅಂದಿರ್ಬೋದು, ಏನಿಲ್ಲ ಇದರಲ್ಲಿ ಪವನ್ ಕಲ್ಯಾಣ್ ಅವರಿಂದ ಓಡ್ತು ಬೇಡ ಹಾಗೆ ಅಂತ. ಬಟ್ ಐ ಫೆಲ್ಟ್ ದೇರ್ ಇಸ್ ಸಮಥಿಂಗ್ ಇನ್ ದ ಸಿನಿಮಾ, ಮಾಡಬೇಕು ಅನ್ನಿಸ್ತು ನನಗೆ. ಇವರುಗಳನ್ನ ಇಟ್ಕೊಂಡು ಸಿಂಹಗಳನ್ನ ಬೇಟೆ ಆಡಿನೋ. ಆದರೆ ಕೆಲವು ಸಿಂಹಗಳ ವಿಚಾರಕ್ಕೆ ಹೋಗದೇ ಇದ್ರೇನೆ ಬೆಟರ್. ಬೇಟೆ ಆಡೋರೆ ಬೇಟೆ ಆಗೋಗಿದ್ದಾರೆ ವೀರಪ್ಪ ಅವರು. ಕ್ಲೈಮ್ಯಾಕ್ಸ್ ಇಸ್ ವೆರಿ ಟಚಿಂಗ್ ಆ್ಯಂಡ್ ವೆರಿ ಎಫೆಕ್ಟಿವ್. ಅದು ಡಿಡ್ ದಟ್ ಮೂವ್ ಯು, ಆ ಒಂದು ಕ್ಲೈಮ್ಯಾಕ್ಸ್ ಸೀನ್? ನನಗೂ ಲಾಸ್ಟಲ್ಲಿ ಆ ತೆಲುಗು ಸಿನಿಮಾ ನೋಡಿದಾಗ ನನಗೂ ಲಾಸ್ಟ್ 10 ಮಿನಿಟ್ಸೇ ಭಾಳ ಟಚ್ ಆಗಿದ್ದು. ಆ್ಯಂಡ್ ಐ ಫೆಲ್ಟ್ ನನಗೆ ಫೀಲ್ ಆಯ್ತಲ್ಲ, ಸೊ ಆಡಿಯನ್ಸಸ್ ಇನ್ನೂ ಆಗುತ್ತೆ. ಆ್ಯಂಡ್ ಇಂಪ್ರೂವೈಸ್ ಮಾಡೋಷ್ಟು ಜಾಗ ಇದೆ, ಅವಕಾಶ ಇದೆ, ಯಾಕೆ ಮಾಡಬಾರ್ದು. ಸೊ ವಿ ಥಾಟ್ ವಿ ವೆಂಟ್ ಆನ್. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಐ ಗಿವ್ ಅ ಲಾಡ್ ಆಫ್ ಕ್ರೆಡಿಟ್ ಟು ದೇವಣ್ಣ, ಮಧುಬಾಲ ಅವರು, ಹರಿಪ್ರಿಯಾ, ರಚಿತಾ ಆ್ಯಂಡ್ ಆಲ್ ದ ಅದರ್ ಆರ್ಟಿಸ್ಟ್. 2 ಸತಿ ಪೋಸ್ಟ್ಪೋನ್ ಮಾಡಿದ್ದೀನಿ ಕ್ಲೈಮ್ಯಾಕ್ಸ್. ನಾನು ಶೂಟಿಂಗ್ ಹಾಕೋಣವರು ನಾನು ಯಾಕೋ ಮೆಂಟಲಿ ಪ್ರಿಪೇರ್ ಇರ್ತಾರಲ್ಲ ಅಂದ, ಬೇಡ ನಾಳೆ ಶೂಟ್ ಮಾಡಬೇಡ, ಬೇರೆ ನಾನು ಮಾಡು, ಇನ್ನೂ ರೆಡಿ ಇಲ್ಲ. ಸೊ ಕ್ಲೈಮ್ಯಾಕ್ಸ್ ಫೈನಲಿ ಆಗುತ್ತೆ ಅಂದಾಗ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ಸ್ಪಾಟಿಗೆ ಬರೋಕ್ಕಿಂತ ಮುಂಚೆ ಎಲ್ಲ ಆರ್ಟಿಸ್ಟ್ಗಳಿಗೂ ಪೊಸಿಷನಿಗೆ ಬಂದುಬಿಡೋಕ್ಕೆ ಹೇಳು ಪ್ಲೀಸ್ ಇವತ್ತು ಒಂದಿನ. ಸೊ ಅ ಸೀನಿಯರ್ ಆ್ಯಕ್ಟರ್ ಲೈಕ್ ದೇವರಾಜ್ ಸರ್, ಲುಕ್ ಎಟ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದ ಸೀನ್ ಆ್ಯಸ್ ವೆಲ್ ಆಸ್ ಡೆಡಿಕೇಶನ್ ಆ್ಯಂಡ್ ಹಂಬಲ್ನೆಸ್. ಸ್ಪಾಟಲ್ಲಿ ನಿಂತಿರೋರು, ನಾನು ಇಡೀ ದಿನ ಯಾರ ಮುಖ ನೋಡಿಲ್ಲ, ಚೇರ್ನ ಗೋಡೆ ಕಡೆ ಹಾಕೊಂಡು ತಿರ್ಕೊಂಡು ಕೂತಿದ್ದೆ ನಾನು. ಐ ಡೋಂಟ್, ಬಿಕಾಸ್ ನಾನು ಇನ್ವಾಲ್ವ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಬೇರೆ ಯಾರು ಸೆಟ್ಟಲ್ಲಿ ಮಾತಾಡಬಾರ್ದು, ನಗಾಡಬಾರ್ದು ಅಂದರೆ ತಪ್ಪಾಗ್ಬಿಡುತ್ತೆ. ಸೊ ಅವರವರವರ ಜಾಗದಲ್ಲಿದ್ದರು. ಬಟ್ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು, ಆ್ಯಂಡ್ ಇಡೀ ಸೀನು ಮಾನಿಟರ್ ಮಾಡಿಲ್ಲ, ಸ್ಟ್ರೈಟ್ ಅವೇ ವೆಂಟ್ ಫಾರ್ ಟೇಕ್, ಎವ್ರಿಥಿಂಗ್ ವಾಸ್ ಸ್ಟ್ರೈಟ್ ಅವೇ ಟೇಕ್. ಬಟ್ 100% ನಾನು ಹೇಳ್ತಾ ಇದ್ದೀನಿ, ನಾನು ಚೆನ್ನಾಗಿ ಮಾಡೋ ಕಾರಣನೇ ನನ್ನ ಸಹಕಲಾವಿದರು.
ಅವರಷ್ಟು ಕೋಆಪ್ರೇಟ್ ಮಾಡಿದ್ದಕ್ಕೇ ನನಗೆ ಆ ಥರ ಮಾಡೋಕ್ಕಾಯ್ತು. ಆ್ಯಂಡ್ ಅಫ್ಕೋರ್ಸ್ ದ ಬಿಲೀಫ್ ಮೈ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಎವ್ರಿಬಡಿ ಹ್ಯಾಡ್, ಐ ಗೆಸ್ ಇಟ್ ಆಲ್ ಟರ್ನ್ಡ್ ಔಟ್ ಟು ಬಿ ಸಚ್ ಅ ಬ್ಯೂಟಿಫುಲ್ ಒನ್. ಅರ್ಥ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಲೈನ್ಗಳನ್ನು ಹೇಳಿ ಪಂಚ್ ಡೈಲಾಗ್ ಹೊಡೆಯೋಕೆ ಹೋಗಲ್ಲ. ನೀನು ಯಾವ ಹಂತಕ್ಕೆ ಹೋದ್ರೂ ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾನಿರ್ತೀನಿ. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರಿ. ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ ಅಂತ. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ. ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ಚೆನ್ನಾಗಿತ್ತು ಜೀವನ ಎದ್ದಮ್ಮುಲ್ಲವಾಗಿ, ಅದೆಲ್ಲ ಕಾವಾಗಿ ರೋಡಲ್ಲ ಹೂವಾಯ್ತಲ್ಲ. ಗರ್ಲ್ ಫ್ರೆಂಡ್ ಬಂದರೆ ಬಾಡಿಗೆ, ಫ್ಯೂಚರು ತುಪ್ಪದ ಹೋಳಿಗೆ. ಚೂರು ಕಿರಿಕು ಆಗಬಾರ್ದು, ಪ್ರೀತಿಯಲ್ಲಿ ನೋವು ಅದಾಗೆ ಆಗ್ತದೆ. ಏನು ನಡೀದೆ ಇದ್ದು ಮೈ ಕೈ ನೋವು ಯಾವ ಮುಲಾಮು ಸಿಗ್ತದೆ. ಮುಖ ಲಕ ಲಕ, ಆಹಾ ಏನೋ ಸುಖ. ಅದೆಷ್ಟೇ ಬೇಡ ಅಂದ್ರು ನೈಟ್ ಮಲಗೋದೆ ಲೇಟ್ ಆಗ್ತದೆ. ಅದೆಷ್ಟೇ ಜಲ್ದಿ ಎದ್ರು ಬೆಳಗ್ಗೆ 11 ಆಗಿರ್ತದೆ. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ಆ್ಯಕ್ಷನ್ ಪ್ಯಾಕ್ನಿಂದ ಫ್ಯಾಮಿಲಿ ಪ್ಯಾಕ್ ಕಡೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು ಈಗ ಹೆಚ್ಚು ಮಾಡ್ತಾ ಇದ್ರಿ. ಆ್ಯಂಡ್ ಈ ಸಿನಿಮಾದಲ್ಲಿ ಬಿಗಿನಿಂಗಲ್ಲಿ ವೆನ್ ಯು ಸಿ ಫ್ಯಾಮಿಲಿ ಫೋಟೋಗಳು ಕಾಣಿಸುತ್ತೆ, ಪರ್ಸ್ನಲ್ ಫ್ಯಾಮಿಲಿ ಫೋಟೋಸ್ ಆಫ್ ಹೀರೋ, ಆಫ್ ಡೈರೆಕ್ಟರ್, ಆಫ್ ಮೇಕಪ್ ಮ್ಯಾನಿಂದ ಹಿಡಿದೆಲ್ಲರದು. ಸೊ ಯಾರ ಐಡಿಯಾ ಇದು? ಹೂಸ್ ಐಡಿಯಾ ವಾಸ್ ದಿಸ್? ನಂದ ಅಂತವರು ಟೋಟಲಿ ಗೋಸ್ ಟು ದೆಮ್. ಅವರೊಂದು ಹೊಸ ಐಡಿಯಾ ಮಾಡ್ಕೊಂಡು ಈ ಥರ ಒಂದು ಫ್ಯಾಮಿಲಿ ಸ್ಕ್ರಿಪ್ಟ್ ಮಾಡಿರೋದ್ರಿಂದ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂದರು. ಫೈನಲಿ ಐ ಸೆಡ್, ಸಿ ನೀವು ಡಿಸಿಷನ್ ಮೇಕರ್ಸು, ಯು ನೋ ಬೆಟರ್, ನೀವು ಮಾಡಿ, ನಿಮಗೇನು ಕರೆಕ್ಟ್ ಅನ್ಸುತ್ತೋ ನೀವು ಮಾಡಿ, ನನಗೆ ಕೇಳಬೇಡಿ ಅಂತ. ಇಟ್ ವಾಸ್ ಟೋಟಲಿ ದೇರ್ ಡಿಸಿಷನ್, ನಂದ ಮತ್ತು ತರುಣ್ದು. ಐ ಥಿಂಕ್ ಇಟ್ ರಿಯಲಿ ಏನೊಂದ್ಸರಿ ಎಲಿವೇಟೆಡ್ ದಿ ಟೈಟಲ್ ಕಾರ್ಡ್ಸ್ ದೇರ್. ಎವ್ರಿಬಡಿ ಆರ್ ಸೋ ಹ್ಯಾಪಿ ಬೈ ದಿ ಎಂಡ್ ಆಫ್ ದಿ ಡೇ. ಎಕ್ಸಾಕ್ಟ್ಲಿ, ಇಟ್ ಮೇಡ್ ಇಟ್ ರಿಯಲಿ ಸ್ಪೆಷಲ್. ಬೇರೆ ಸಿನಿಮಾಗಳಲ್ಲಿ ಯೂಶಲಿ ಹೆಸರು ತೋರಿಸ್ಬಿಡ್ತಾರೆ, ಆ ಥರ ಎಲ್ಲ. ಇಟ್ ಗಿವ್ಸ್ ಅ ಪರ್ಸನಲ್ ಟಚ್. It did make a difference, including theatre ಅಲ್ಲಿ ಇರೋರ್ಗು ಆ ಫೀಲ್ ಆಯ್ತು. Hey yo my people, just guess who's back. जंगल में सिंगल शेर, नाम है उसका बब्बर शेर. ಹುರಿಯಲಿ ವಧೋಣ ಎದೆಯಿರಿಯುವ ಬಾಣ. जंगल में सिंगल शेर, नंबर गेम he does not care. ಗೆಳೆತನದಲ್ಲಿ ದಾನ
ಇವ ಸೈಂಧವ ಜೈಯಂದರೆ ಇವ ಬಾಂಧವ ಕಿಚ್ಚೇರಿಸೋ ಚೆಪ್ಪಿಸೋ ಈ ಗಣ್ಯದೆ ನಿನ್ ಮುಂದಿದೆ ಗೆಟ್ ಔಟ್ ಆರ್ ಗೆಟ್ ಔಟ್ ನಾಡಿ ಕಟ್ಟ. ಆ್ಯಂಡ್ ಯು ಸೆಡ್ ಸೀನಿಯರ್ ಕೋ ಸ್ಟಾರ್ಸ್ ಲೈಕ್ ದೇವರಾಜ್ ಅವರು, ಪ್ರಕಾಶ್ ರೈ ಅವರು, ಮಧು ಅವರು, ಯುನೋ ಆ್ಯಂಡ್ ತುಂಬಿದ ಕುಟುಂಬ ಇದ್ದಂಗಿದೆ ಸಿನಿಮಾದಲ್ಲೂ. ನೀವು ಸಿ ತುಂಬಿದ ಕುಟುಂಬನೇ ಅದು. ಸೊ ಮನೆ ಮಿಸ್ ಮಾಡ್ಕೋತಿರಲ್ಲ ಅನ್ಸಲ್ಲ ಜಾಸ್ತಿ, ಬಿಕಾಸ್ ಇಟ್ ವಾಸ್ ಅದೇ ಒಂದು ಮನೆ ಥರ ಇತ್ತು. ಏನಂದರೆ ಮನೆ ಮಿಸ್ ಮಾಡ್ಕೊಳ್ಳೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಅವಕಾಶ ಅವ್ರು ಕೊಡ್ತಾ ಇರಲಿಲ್ಲ ಯಾರೂ ಎಲ್ಲರೂ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಪಾತ್ರನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿ ಎಲ್ಲ ಮಾಡಿ ಆ್ಯಂಡ್ ನೋ ಬಡಿ ಸ್ಪೋಕ್. ಏನಂತೀರ, ಈಗ ಒಂದು ಸೆಟ್ಟಲ್ಲಿ ತುಂಬ ಸಹಜ ಏನು ಗೊತ್ತಾ, ತುಂಬ ಜನ ಸೇರಿದಾಗ ಕೆಲವು ಮಾತುಗಳು ಏನೇನೋ ಬರುತ್ತೆ. ಅನಿವಾರ್ಯ ಅವಲ್ಲ, ತಪ್ಪು ಬೇಕು ಅಂತ ಮಾಡ್ತಾರೆ ಹಾಗಂತಲ್ಲ. ಬಟ್ ಯಾವುದೋ ಸೆಟ್ಟಿನ ವಿಚಾರ ನಮ್ಮ ಸೆಟ್ಟಲ್ಲಿ ಬರುತ್ತೆ, ಯಾರ್ದೋ ಟಾಪಿಕ್ ಬರುತ್ತೆ, ಏನೋ ಒಂದು ಬರುತ್ತೆ. ಬಟ್ ಈ ಸೆಟ್ಟಲ್ಲಿ ನನಗೆ ಗೊತ್ತಿರೋ ಹಾಗೆ ಒಬ್ಬ ಬೇರೆ ವಿಚಾರ ಮಾತಾಡ್ತಾ ಇಲ್ಲ, ಒಬ್ಬ ಬ್ಯಾಡ್ದಿದ್ದು ಮಾತಾಡ್ತಾ ಇಲ್ಲ. ನಮ್ಮನ್ನು ಕಾಯಿಸ್ಬಿಟ್ರು, ನಮ್ಮನ್ನು ಹಂಗೆ ಮಾಡಿಬಿಟ್ರು, ನಮ್ಮನ್ನು ಬೇಕಾರ್ದು ಏನು ಶಾರ್ಟ್ ತೆಗ್ದಿಲ್ಲ. ನೋ ಬಡಿ ಸ್ಪೋಕ್. ಐ ಥಿಂಕ್ ದಟ್ ಇಸ್ ವೈ ದ ಸಿನಿಮಾ ದಟ್ ಅಟ್ಮಾಸ್ಫಿಯರ್ ವಾಸ್ ನೈಸ್. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ದೇ ಆರ್ ಆಲ್ ಲುಕಿಂಗ್ ಸೋ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್. ಆ್ಯಂಡ್ ನಮಗೂ ಅದೊಂಥರ ಉತ್ಸಾಹ ಆಗೋದು. ಬೆಳಗ್ಗೆ ಆದ ತಕ್ಷಣ ನಡಿ ಸೆಟ್ಟಿಗೆ ಹೋಗೋಣ, ಫಸ್ಟು ಎಲ್ಲರೂ ಮೀಟ್ ಮಾಡೋಣ, ಒಂದ್ಸತಿ ಮಾತಾಡೋಣ, ಆ್ಯಕ್ಟ್ ಮಾಡೋಣ. I guess everybody has done this wonderful thing of being to themselves in the set and ಬೇರೆ ಯಾವುದೋ ಟಾಪಿಕ್ ತೊಗೊಂಬಂದು ಅಟ್ಮಾಸ್ಫಿಯರ್ ಹಾಳು ಮಾಡಿಲ್ಲ ಯಾರನ್ನು. ಇಟ್ ವಾಸ್ ಬಿಕಾಸ್ ನಮ್ಮಲ್ಲಿದ್ದಂಥ ಮಧುಬಾಲ ಅವರಿಗೂ ಕೂಡ ಇಟ್ ವಾಸ್ ವೆರಿ ಈಸಿ ಫಾರ್ ಹರ್ ಟು ಸೇ. ನಾನು ಮಣಿರತ್ನ ಹೊರಟಿ ಮಾಡಿದಾಗ ಏನೇನಾಯಿತು ಏನಾರು ಹೇಳ್ಬೋದಿತ್ತು. ನಾಟ್ ಒನ್ಸ್. ದೇವಣ್ಣ ಬರ್ತಾರೆ, ಅವರು ಒಂದು ಟೈಮ್ ಎಕ್ಸ್ಟ್ರಾ ಒಂದು ಹ್ಯೂಜ್ ಸ್ಟಾರ್. ಆ್ಯಂಡ್ ಇಲ್ಲಿ ಬಂದರೆ ಕೆಲವು ಟೈಮ್ ದೇವಣ್ಣಂಗೆ ಬೆಳಗ್ಗೆ 9 ಗಂಟೆಗೆ ಕರೆದ್ರೆ ಮಧ್ಯಾಹ್ನ 3 ಗಂಟೆಗೆ ಬಂದಿದೆ ಶಾರ್ಟ್. ಒಂದು ತುಟಿ ಪಿಟಿಕ್ ಅಂತ ಇರಲಿಲ್ಲ ಅವರು. ಐ ಗೆಸ್ ಇಟ್ ಆಲ್ ಗೇವ್ ಸೋ ಮಚ್ ಆಫ್ ಎನರ್ಜಿ ಟು ಎವ್ರಿ ಒನ್. ಸೊ ಎವ್ರಿಬಡಿ ವೇರ್ ಇನ್ ಟು ದ ಕ್ಯಾರೆಕ್ಟರ್ ಡೂಯಿಂಗ್ ಎ ಗುಡ್ ಜಾಬ್. ಸೊ ಮೋರ್ ಏನಾಗೋಯ್ತು, ಒಬ್ರಿಗೊಬ್ರು ಮಾತಾಡಿಸ್ಬೇಕು ಅನ್ನಿಸ್ತಾ ಇರೋದು. ಒಬ್ರಿಗೊಬ್ರು ಮಾತಾಡಿ ಕೂತ್ಕೊಳ್ಬೇಕು, ನಗಾಡಬೇಕು. ಅವ್ರ ಮನೆಯಿಂದ ಏನೋ ತಿಂಡಿ ತಂದಿದ್ದಾರೆ, ಹೈದರಾಬಾದಲ್ಲಿದ್ದೀವಿ, ಎಲ್ಲ ಹಂಚ್ಕೊಂಡವರು. ಸೊ ಒಂಥರ ಕಳ್ಮನ್ಸಿರಲಿಲ್ಲ ಎಲ್ಲೂ. ಸೊ ಆಟೋಮ್ಯಾಟಿಕ್ಲಿ ಏನಾಯಿತು, ಸೆಟ್ಟಿಗೆ ಹೋಗಬೇಕು ಅನ್ಸೋದು. ಸೊ ವಿ ಆರ್ ನಾಟ್ ಮಿಸ್ಸಿಂಗ್ ಮಚ್ ಆಫ್ ಎವ್ರಿಥಿಂಗ್. ಸೊ ಎಲ್ಲೋ ಒಂದು ಕಡೆ ಕೆಲವು ಟೈಮ್ ಏನಾಗುತ್ತೆ, ಒಳ್ಳೆ ಸಂಭಾವನೆ ಸಿಕ್ಕಿರುತ್ತೆ, ಒಳ್ಳೆ ಕಥೆ ಇರುತ್ತೆ, ಬಟ್ ಶೂಟಿಂಗ್ ಮುಗಿದ್ರೆ ಸಾಕು ಅನ್ನಿಸ್ತಾ ಇರುತ್ತೆ. ಮುಗಿಸ್ಕೊಂಡು ಹೋಗ್ಬಿಡೋಣಪ್ಪ, ಸಾಕು ಯಾಕೋ ಅಂತ. ಇದು ಆಗಿದೆ, ನಮಗೂ ಆಗಿದೆ ಕೆಲವು ಕಡೆ. ಅನಿವಾರ್ಯ ಕಾರಣಗಳು. ಇಟ್ ಇಸ್ ನಾಟ್ ಅಗೇನ್ ಇಂಟೆನ್ಷನಲ್. ನಿಂಗೆ ಅರ್ಥ ಮಾಡಿಸೋದಕ್ಕೆ ದೊಡ್ಡ ಲೈನ್ಗಳನ್ನು ಹೇಳಿ ಪಂಚ್ ಡೈಲಾಗ್ ಹೊಡೆಯೋಕೆ ಹೋಗಲ್ಲ. ನೀನು ಯಾವ ಹಂತಕ್ಕೆ ಹೋದ್ರೂ ಅದಕ್ಕಿಂತ ಒಂದು ತೂಕ ಜಾಸ್ತಿ ನಾನಿರ್ತೀನಿ. ಟೈಟ್ಲಲ್ಲೇ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆಯಲ್ಲ ಸರಿ. ಇನ್ನು ಸ್ಕ್ರೀನ್ ಪ್ಲೇ ನೋಡಿ ಎಂತ ಟ್ವಿಸ್ಟ್ಗಳು ಇರ್ತವೆ ಅಂತ. ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜನಾರೆ. ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ಸುಲ್ತಾನ ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜನಾರೆ. ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ರಾಂಜಾನೆ.
ಲೈಟು ಅನ್ನೋ ಪೌಡರ್ ಅನ್ನ ಮೂಟೆಯಲ್ಲಿ ಹೊತ್ತ ಚಂದಿರನ್ನ ತಂದಾಯಿ ಅಲೆಕ್ಸಾಂಡರ್ ಅನ್ನ ಮಾಡ್ಕೊಳ್ಳಿ ನೈಬರನ್ನ ಹೆಸರಿಗೆ ಸೇರ್ಸು ಹೆಸರನ್ನ ಹಾತು ಮಾಡ್ತೀನಿ ಉಸಿರನ್ನ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ಹೃದಯದ ಕ್ವಾಲಿಟಿ ಕಂಡಿರನ್ನ ಒಪ್ಪಿಸಿ ಬಿಟ್ಟೆನ ಗ್ಲಾಮರನ್ನ ಸ್ಯಾಟಲೈಟ್ ಏರ್ ಸ್ಪೀಕರ್ ಅನ್ನ ಕಂಡು ಹಿಡಿದು ಪ್ರೀತಿ ಮ್ಯಾಟರ್ ಅನ್ನ ಹೇಳ್ತೀನಿ ನಮ್ಮ ಫ್ಯೂಚರ್ ಅನ್ನ ಬಾರ್ಸುತ್ತ ಗಿಟಾರನ್ನ ನೋಡ್ತೀಯ ನನ್ನ ಮೀಟ್ರನ್ನ ಬಾರ್ಸಲ್ಲಿ ಕಟ್ತೀನಿ ಥಿಯೇಟ್ರನ್ನ ಚೈನಾ ಬೋಲ್ಗೆ ಹಚ್ಚಿ ಬಣ್ಣ ನಮ್ಮ ಪ್ರೀತಿ ಸ್ಟಾಮಿನಾನ ಊರ್ಗೆಲ್ಲ ತೋರ್ಸೋಣ ನೀ ನನ್ನ ಬೇಗಂ ಕಾಣೆ ನಾನೇ ಸುಲ್ತಾನ ಈ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ತಿತ್ಲಿ ತಿತ್ಲಿ ದೇಸಿ ಪೋಯಂ ತಿತ್ಲಿ ತಿತ್ಲಿ ಒಂದು ಕಡೆ ಚಿನ್ನ ಅನ್ನೋ ಹುಡುಗಿ ಇನ್ನೊಂದು ಕಡೆ ರನ್ನ ಅನ್ನೋ ಹುಡುಗಿ ಇಬ್ಬಿಬ್ರು ಹೀರೋಯಿನ್ಗಳು. ಸೊ ಅದು ಸಾಲದು ಅಂತ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋ ಎಲ್ಲ ಸಿನಿಮಾದ ಸುಮಾರು ಸಿನಿಮಾದ ಹೀರೋಯಿನ್ಗಳು. ಹೌ ಟು ಡೂ ವೈ ಟು ಡೂ ಅಂತ ಈ ಐಡಿಯಾ ಕೊಟ್ಟಿದ್ದು ಅಥವಾ ಈ ಐಡಿಯಾ ಬಂದಿದ್ದು ಹೇಗೆ? ಅಗೇನ್ ನಂದ ಆ್ಯಂಡ್ ತರುಣ್ ಅವರು ಯಾರನ್ನ ಕರ್ಕೊಂಬರ್ತಾ ಇದೀವಿ ಅನ್ನೋದೊಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿಟ್ಟಿದ್ರು. ಆ್ಯಕ್ಚುಲಿ ಈಗ ಬಂದಿರೋದ್ರಲ್ಲಿ 5 ಹೀರೋಯಿನ್ಸ್. ನಾವು ಆ್ಯಕ್ಚುಲಿ 12 ಹೀರೋಯಿನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅವರು. ಆಲ್ ದ 12 ಹ್ಯಾಡ್ ಅಗ್ರೀಡ್. ಬಟ್ ಅನ್ಫಾರ್ಚುನೇಟ್ಲಿ ಆ ಪರ್ಟಿಕ್ಯುಲರ್ ಸಾಂಗ್ ತೆಗೆಯೋ ಸ್ಕೆಡ್ಯೂಲ್ ಕ್ಯಾನ್ಸಲ್ ಆಗೋಯ್ತು, ಪೋಸ್ಟ್ಪೋನ್ ಆಗೋಯ್ತು. ಒಂದು 20 days ಪೋಸ್ಟ್ಪೋನ್ ಆಯಿತು ಸಾಂಗ್. ಅವಾಗ ಏನಾಯಿತು, ಇನ್ನು ಕೆಲವರು ದೇ ಹ್ಯಾಡ್ ದೇರ್ ಕಮಿಟ್ಮೆಂಟ್ಸ್. ಬಟ್ ಎಲ್ಲರೂ ದೇ ಹ್ಯಾವ್ ಕಮ್ ಆನ್ ದೇರ್ ಓನ್. ಐ ಮೀನ್ ಕರ್ಸಿ ಮಾಡಿ ಒಂದು ಏನು ಎಕ್ಸ್ಪೆಕ್ಟೇಷನ್ ಅಲ್ಲದೆ ಆನ್ ದ ಸ್ವೀಟ್ ಗೆಸ್ಚರ್, ಇಲ್ಲ ನಾವು ಮಾಡ್ತೀವಿ, ಸುದೀಪ್ ಅವ್ರದ್ದು ಪಿಕ್ಚರ್ ಮಾಡ್ತೀವಿ, ನಾವು ಬರ್ತೀವಿ, ಇಲ್ಲ ಆಲ್ಸೋ ವಾಂಟ್ ಬಿ ಎ ಪಾರ್ಟ್ ಅಂದ್ಬಿಟ್ಟು. ಐ ಥಿಂಕ್ ಬಂದಿರೋ ಈಗ ಅವಾಗ ಒಪ್ಕೊಂಡವ್ರಿಗೂ ಸೇರಿ ಇವಾಗ ಬಂದಿರೋ ಅಂಥವ್ರಿಗೂ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ದೆಮ್ ಬಿಕಾಸ್ ವೆರಿ ಸ್ವೀಟ್, ರಿಯಲಿ ಸ್ವೀಟ್. ಸೀರಿಯಲಿ ಹುಡುಗಿರೋ ನೋಡಲೇಬಾರ್ದು ಅಂತ ನೀವು ಹೇಳಿದ್ದು ಹುಡುಗರಿಗೆ ಟೆಂಪ್ರೇಚರ್ ಇರ್ತಾರೆ ಥಿಯೇಟ್ರಲ್ಲಿ ನೋಡ್ತಾರೆ ಹುಡುಗರಿಗೆ. ಬಟ್ ಇಟ್ಸ್ ಬೀನ್ ಸಚ್ ಅ ಬಿಗ್ ಹಿಟ್. ನಮ್ಮ ಚಾನಲಲ್ಲಂತೂ ರೈಟ್ ಲೆಫ್ಟ್ ಆ್ಯಂಡ್ ಸೆಂಟರ್ ನಾವು ಆ ಹಾಡನ್ನ ಪ್ಲೇ ಮಾಡಿರ್ತೀವಿ. ಆ್ಯಂಡ್ ರಿಕ್ವೆಸ್ಟ್ಗಳು ಅಷ್ಟೇ ಬರ್ತಾ ಇರುತ್ತೆ ಆ ಹಾಡಿಗೆ. ಅಷ್ಟು ಇಷ್ಟ ಆಗಿದೆ ಎಲ್ಲರಿಗೂ ಆ ಹಾಡು. ಬಟ್ ಫಸ್ಟ್ ಟೈಮ್ ಈ ಹಾಡು ಕೇಳಿದಾಗ ನಿಮಗೆ ಹೇಗೆ ಅನ್ನಿಸ್ತು? ಏನು ಯೋಗರಾಜಿಗೆ ಫೋನ್ ಮಾಡಿ ಮುಗಿತಾ ಇದ್ದೆ ನಾನು. ನೀವು ಅವರು ತರಲೆ, ಬೇಸಿಕ್ಲಿ ಕ್ಯಾರೆಕ್ಟರ್ ತರಲೆ ಯೋಗರಾಜ್ ಭಟ್ದು. ಅದರಲ್ಲಿ ಅವ್ರ ಸಾಹಿತ್ಯ ಅವ್ರಿಗಿಂತ ಜಾಸ್ತಿ ತರಲೆ. ಆ್ಯಂಡ್ ನಾನು ಅವ್ರಿಗೆ ಹೇಳೋದು ಯಾವಾಗ ನಾನೇ ಸಿಗ್ತೀನ ನಿಮಗೆ ಅಂತ. ಸಾರ್ ಅದೊಂಥರ ಸಾರ್, ನಮ್ದೊಂಥರ ಮಿಕ್ಸ್ಡ್ ಇಮೋಷನ್ ಸಾರ್, ಬಿಟ್ಬಿಡಿ ಸಾರ್ ಅಂದರು. ಆಯ್ತು ತಗೊಳಪ್ಪ ಅಂತ. ಈ ಸೀರಿಯಲ್ ನೋಡಿದ ತಕ್ಷಣ ನನಗೆ ನಕ್ಕು ನನಗೇನಂದರೆ ಒಂದು ವಲ್ಗಾರಿಟಿ ಇಲ್ಲ. ದೇರ್ ಇಸ್ ಅ ಸ್ಲೈಟ್ ಸೆಡಕ್ಟಿವಿಟಿ ಇನ್ ದ್ಯಾಟ್, ಬಟ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಆ್ಯಂಡ್ ಓನ್ಲಿ ಹೀ ಕ್ಯಾನ್ ಕಮ್ ಅಪ್ ವಿತ್ ಆಲ್ ದ್ಯಾಟ್. ಚಾಲೆಂಜ್ ಬಂದು ಅವ್ರು ಬರ್ದಿರೋದಕ್ಕಲ್ಲ, ಚಾಲೆಂಜ್ ಬಂದ್ಬಿಟ್ಟು ಹೌ ಐ ಗೋನ್ ಟು ಕನ್ಸೀವ್ ಇಟ್, ಹೇಗೆ ಶೂಟ್ ಮಾಡ್ತೀರಾ ಅದನ್ನು ಅಂತ. ಅಫ್ಕೋರ್ಸ್ ತೆಲುಗುದೊಂದು ರೆಫರೆನ್ಸ್ ಇತ್ತು ನಮಗೆ, ಬಟ್ ಸಾಹಿತ್ಯ ಇಸ್ ಟೋಟಲಿ ಡಿಫ್ರೆಂಟ್. ಆ್ಯಂಡ್ ಐ ಗೆಸ್ ಇಮ್ರಾನ್ ಡಿಡ್ ಅ ವಂಡರ್ಫುಲ್ ಜಾಬ್. ಸೀರಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರ್.
ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟ್ ಯಾಕಿದೆ, ಅದಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ. ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಐ ರಿಯಲಿ ಬಿಲೀವ್ ದಟ್ ಆ್ಯಸ್ ಅನ್ ಆ್ಯಕ್ಟರ್ ನಿಮ್ಮನ್ನು ತುಂಬ ಪ್ರೀತಿಯಿಂದ ಯಾರಾದರೂ ತೋರಿಸ್ಬೇಕು ಮಾಡಬೇಕು ಅಂತ ಹೇಳ್ತಾರಲ್ಲ, ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಸರೆಂಡರ್, ಜಸ್ಟ್ ಸರೆಂಡರ್. ಆ್ಯಂಡ್ ದಟ್ಸ್ ವಾಟ್ ಐ ಡಿಡ್. ರನ್ನದಲ್ಲಿ ಐ ಜಸ್ಟ್ ಗೇವ್ ಮೈ ಸೆಲ್ಫ್ ಟು ದೆಮ್. ನೀವು ಮಾಡಿಕೊಡಿ, ಏನು ಮಾಡ್ತಿರೋ ಮಾಡಿ, ಸ್ವಲ್ಪ ಮೈಂಡ್ ಪ್ರಿಪೇರ್ ಮಾಡಿ, ನನಗೆ ಕರೆದು ಶಾಕ್ ಕೊಟ್ಬಿಡ್ಬೇಡಿ. ಅಲ್ಲಿಂದ ಹಿಂಗೆ ಎಗರಬೇಕು, ಇಲ್ಲಿ ಈ ಥರ ಸ್ಟೆಪ್ ಡ್ಯಾನ್ಸ್ ಮಾಡಬೇಕು. ನಮಗೆ ಒಂದಿಷ್ಟು ಜನ ಕ್ರೌಡ್ ಕೂತ್ಕೊಂಡು ನೋಡ್ತಾ ಇರ್ತಾರೆ, ಅವ್ರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂದರೆ ನಮಗೆ ಒಂಥರ ಮುಜುಗುರ. ಸೊ ನಾನು ಅವ್ರಿಗೆ ಹೇಳೋದು, ಏನಾದ್ರು ಇದ್ದರೆ ಮುಂಚೆ ತೋರಿಸ್ಬಿಡು, ನಾನು ದೂರದಿಂದ ನೋಡ್ತೀನಿ, ಹಿಂಗಂದ್ರೆ ಓಕೆ ಅಂತ, ಹಿಂಗಂದ್ರೆ ಬೇಡ ಚೇಂಜ್ ಮಾಡು ಅಂತ. ನಾನು ಎಲ್ಲ ಸತಿ ಹಿಂಗೆ ಹೇಳಿದ್ದು, ಬಟ್ ಅದನ್ನೇ ಮಾಡಿರೋದು. ಚೆನ್ನಾಗಿತ್ತು ಜೀವನ, ಎದ್ದ ಮುಲ್ಲವಾಗಿ ಎದೆಯೆಲ್ಲ ಕಾವಾಗಿ, ರೋಡಲ್ಲ ಹೂವಾಯ್ತಲ್ಲ. ಗರ್ಲ್ ಫ್ರೆಂಡ್ ಬಂದರೆ ಬಾಡಿಗೆ, ಫ್ಯೂಚರು ತುಪ್ಪದ ಹೋಳಿಗೆ. ಚೂರು ಕಿರಿಕು ಆಗಬಾರ್ದು, ಪ್ರೀತಿಯಲ್ಲಿ ನೋವು ಅದಾಗೆ ಆಗ್ತದೆ. ಏನು ನಡೀದೆ ಇದ್ರು ಮೈ ಕೈ ನೋವು, ಯಾವ ಮುಲಾಮು ಸಿಗ್ತದೆ. ಮುಖ ಲಕ ಲಕ, ಆಹಾ ಏನೋ ಸುಖ. ಅದೆಷ್ಟ ಬೇಡ ಅಂದ್ರು ನೈಟ್ ಮಲಗೋದೆ ಲೇಟ್ ಆಗ್ತದೆ. ಅದೆಷ್ಟ ಜಲ್ದಿ ಎದ್ರು ಬೆಳಗ್ಗೆ 11 ಆಗಿರ್ತದೆ. ತಿತ್ಲಿ ಸಾಂಗ್ನ ಬಗ್ಗೆ ಮಾತಾಡ್ತಾರೆ ಸರ್. ಸ್ವಿಟ್ಜರ್ಲ್ಯಾಂಡಲ್ಲಿ ಯು ಶಾಟ್ ದಟ್ ಸಾಂಗ್. ನಿಮಗೂ ಚಳಿಗೂ ಸ್ವಲ್ಪ ಆಗಬರಲ್ಲ, ಸ್ವಲ್ಪ ಅದು ಆಗಬರಲ್ಲ. ಅಲ್ಲಿ ಚಳಿ ಅಂದರೆ ಅಲರ್ಜಿ ನಿಮಗೆ. ಬಟ್ ಆ ಚಳಿಲಿ ಶೂಟಿಂಗ್ ಮಾಡೋದು ಹೇಗಿತ್ತು? ಇದೇನಿಲ್ಲ, ಟಿಕೆಟ್ ಹಾಕ್ಬಿಟ್ಟಿದ್ದಾರೆ, ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ದುಡ್ಡು ಕೊಟ್ಬಿಟ್ಟಿದ್ದಾರೆ. ಇನ್ನು ನನ್ನ ಮುಂದೆ ಹೀರೋಯಿನ್ ಇಷ್ಟು ಬಟ್ಟೆ ಹಾಕ್ಕೊಂಡು ಏನೂ ಆಗದೆ ಇರೋ ಥರ ನಿಂತಿದ್ದಾರೆ. ಈಗ ನನಗೊಂದು ಈಗೋ ಇದೆಯಲ್ಲ, ಈಗ ಅವರೇ ಹಂಗೆ ನಿಂತಿದ್ದಾರೆ ಅಂದಮೇಲೆ ನಮಗೆ ಯಾಕಪ್ಪ ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಯಾರಾದರೂ ಒಬ್ಬರು ಸ್ವಲ್ಪ ಚಳಿ ಅಂದ್ಬಿಟ್ರೆ ನಾನು ಅದನ್ನು ಎಲಾಬ್ರೇಟ್ ಮಾಡಿ ಹೇಳ್ಬಿಡ್ತೀನಿ, ಬೇಕಾದ್ರೆ ಸಿಕ್ಕಾಬಿಡಿದೆ ಪ್ಯಾಕಪ್ ಮಾಡಿಬಿಡಿ ಅಂತ. ಯಾರೂ ಹೇಳ್ತಾ ಇಲ್ಲ. ಬಟ್ ಅಲ್ಲಿ ಗೊತ್ತಾಯಿತು ಹೀರೋನಿಗೆ ಯಾಕೆ ಚಳಿ ಆಗ್ತಾ ಇಲ್ಲ ಅಂತ. ಇಲ್ಲ, ಅವ್ರು ತುಂಬ ಮೆಡಿಸಿನ್ ತೊಗೊತಾ ಇದ್ರು. ಅಲ್ಲಲ್ಲೇ ಅವರು ಸ್ವಿಟ್ಜರ್ಲ್ಯಾಂಡಲ್ಲಿ ಯಾರೋ ತಂದು ಕೊಡ್ತಾರೆ, ಯಾವುದೋ ಫ್ರೂಟ್ ಅಂದ್ಬಿಟ್ಟು. ನಾವು ಕೊಟ್ಟರು ಒಂಚೂರು, ನಮಗೆ ಕೊಡೋಕ್ಕೂ ಇಡೀ ಮೈ ಒಂದ್ಸತಿ ಬಿಸಿ ಆಯಿತು. ಅರೇ ಚೆನ್ನಾಗಿದೆಯಾ ಇದು, ಸ್ವಲ್ಪ ಅಟ್ಲೀಸ್ಟ್ ಒಂದು 1/4 ಗಂಟೆ ವರ್ಕ್ ಆಗತ್ತೆ ಇದು. ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ನನ್ನ ಮನಸ್ಸು ಹಾಡಿದೆ ತಿತ್ಲಿ ತಿತ್ಲಿ, ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ಈಗ ಹಿಂಗೆ ನಡಿಬೇಕಾದ್ರೆ ನಮ್ಮ ನಾಣಿ ಮತ್ತು ಮುನಿ ಬಂದರು. ನಾಣಿ ಬಂದು ಮುನಿ ಬಂದು, ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. 2-3 ಶೀಟ್ ಡೈಲಾಗ್ ಬೇಕಾದ್ರೆ ಅದೇ ಸ್ಟ್ರೆಚ್ ಹೇಳ್ತಾರೆ. 2 ಲೈನ್ ಬರ್ತಾರಲ್ಲ ನಾಣಿ ಬಾಯಿಂದ ಕಟ್ ಅಂತಾರೆ. ನಾನು ನಾಣಿ ಒಂದು ನಿಮಿಷ, ನಂದ ಒಂದು 10 ನಿಮಿಷ ಗ್ಯಾಪ್ ಕೊಡ, ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾಣಿಗೆ ಬಂದು ಇಲ್ಲಿ ಸಾಗಂದರು. ನಾನು ನಾಣಿಗೆ ಬಾ ಅಂದೆ. ನಾಣಿನ ಕರ್ಕೊಂಡು ನಾಣಿಗೆ ಹೋದೆ. ವಾಪಸ್ ಬರ್ತಾಯಿದ್ರೆ ಜಂಗಲ್ ಮೇ ಸಿಂಗಲ್ ಶೇರ್ ನಾನಲ್ಲ, ಅವರು ಏನಿಬ್ರು ಟೇಕ್ ರೆಡಿ ಸರ್. ನೀವು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಸರ್. ಎಷ್ಟೋ ಜನ ಹುಡುಗಿಯರು ಮದುವೆ ಮಂಟಪದಲ್ಲಿ ಬೇರೆಯವ್ರನ್ನ ಮದುವೆ ಆಗಿದ್ರು, ಮನಸ್ಸಲ್ಲಿ ನಿಮ್ಮನ್ನು ಮದುವೆ ಆಗಿದ್ದಾರೆ ಸರ್. ರಚಿತಾ ಆ್ಯಂಡ್ ಹರಿಪ್ರಿಯಾ ಇಬ್ಬರು ಕನ್ನಡದ ಹುಡುಗಿಯರು. ಸೊ ಕನ್ನಡದ ಟ್ಯಾಲೆಂಟ್ಗಳಿಗೆ ಒಂದು ಒಳ್ಳೆ ಅವಕಾಶ, ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್. ಇದು ಏನಾಗುತ್ತೆ, ಈ ಸತಿ ನಾನು ಬಂದಾಗ ಇಲ್ಲಿನವ್ರನ್ನೇ ಹಾಕೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ಎಲ್ಲ ಆಯಿತು. ದೆನ್ ನಾನು ರಚಿತಾ ಅವರು ಬಂತು. ರಚಿತಾಗೆ ಒಂದು ವೆನ್ ವಿ ಆರ್ ಸ್ಪೀಕಿಂಗ್, ದರ್ಶನ್ ಆಲ್ಸೋ ಕಾಲ್ಡ್ ಅಪ್. ಹಿ ಸೆಡ್, ನೀನು ಲೋಕಲ್ ಅವ್ರನ್ನ ಹಾಕೋತಾ ಇದೆಯಾ? ಹೌದು. ದೆನ್ ದಿಸ್ ಗರ್ಲ್ ಹುಸ್ ಡನ್ ಇನ್ ಬುಲ್ಬುಲ್ ಇಸ್ ನೈಸ್, ನೀನು ನೋಡು, ಇಫ್ ಇಟ್ ಸೂಟ್ಸ್ ಯು. ಅವನೇನು ಪ್ರೆಷರ್ ಹಾಕಲಿಲ್ಲ. ಈ ಸೆಡ್ ಇಫ್ ಶಿ ಸೂಟ್ಸ್ ಯುವರ್ ಕ್ಯಾರೆಕ್ಟರ್ ಅಂತ. ವಿ ಫೌಂಡ್ ಇಟ್ ನೈಸ್ ಆ್ಯಂಡ್ we gave her the thing, and she did extremely well, and we are happy that we took that decision today. And Haripriya avaru, she is a lead actress in many films, okay, and avrige ee paatra mada necessity irlilla. But naan phone madide, naan personally phone ಮಾಡಿ, ಹರಿ ಅವರೇ ನೀವು you have to do ಅಂದಾಗ she didn't even say anything. And I told her one more thing, ತೆಲುಗು ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಒಂದು ಸಾಂಗ್ ಇದೆ, ನಾವು ಅದನ್ನು ಕಟ್ ಮಾಡಿದ್ದೀವಿ, ಬಟ್ would you still be interested? ಕ್ಯಾರೆಕ್ಟರ್ ಚೆನ್ನಾಗಿದೆ, and I would love it if you can be a part of our film. She didn't hesitate.
ಕಾಮಿಡಿ ಸಿನಿಮಾದಲ್ಲಿ ಸೂಪರಾಗಿ ವರ್ಕೌಟ್ ಆಗಿದೆ. ಅವ್ರದ್ದು ಚಾಯ್ಸು ಚಿಕ್ಕಣ್ಣ. ಆ್ಯಕ್ಚುಲಿ ಚಿಕ್ಕಣ್ಣ ಬಂದ್ಬಿಟ್ಟು ಇವತ್ತಿಗೆ ಒನ್ ಆಫ್ ದ ಟಾಪ್ ನೇಮ್ಸ್ ಆಫ್ ದ ಇಂಡಸ್ಟ್ರಿ. ವೆರಿ ಹಂಬಲ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಫಿಲೋ. ಆ್ಯಂಡ್ ಸಾಧು ಬಗ್ಗೆ ಯಾರು ಹೇಳಲೇಬೇಕಾಗಿಲ್ಲ, ಅವರು ಸ್ಕ್ರೀನ್ ಮೇಲೆ ಬಂದರೆ ನಗ್ತಾರೆ. ಐ ಗೆಸ್ ಓವರ್ ಆಲ್ ಸೀನ್ಸಿಂದ ಹಿಡಿದು ಎಲ್ಲ ವರ್ಕೌಟ್ ಆಯಿತು. ಆ್ಯಂಡ್ ನಾಟ್ ಟು ಫರ್ಗೆಟ್, ನಾನಿ ಮತ್ತು ಮುನಿ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಸೈಲೆಂಟಾಗಿದ್ದಾರೆ ಇಡೀ ಪಿಕ್ಚರಲ್ಲಿ, ಬಟ್ ಐ ಥಿಂಕ್ ದರ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಹೈ. ಸೊ ಓವರ್ ಆಲ್ ಸ್ಟಾರ್ ಕಾಸ್ಟ್ ಹ್ಯಾಸ್ ಬೀನ್ ವೆರಿ ಗುಡ್. ದ ಕಾಸ್ಟಿಂಗ್ ಪಾರ್ಟ್ ಆಫ್ ದ ಸಿನಿಮಾ ಅಲ್ಲೇ ಗೆದ್ದಿರೋದು. ಫಸ್ಟ್ ಸಿನಿಮಾ ಕಾಸ್ಟಿಂಗಲ್ಲಿ ಸರಿ ಹೋಯ್ತು. ಇನ್ಕ್ಲೂಡಿಂಗ್ ದೇವಣ್ಣ ತಗೊಳ್ಳಿ. ಸಪೋಸ್ ಆ ಕ್ಯಾರೆಕ್ಟರ್ ಅವ್ರು ಮಾಡೋಕ್ಕೊಪ್ಪಿ ಅಂದರೆ, ಯಾಕಂದರೆ ಅವ್ರು ಎಂತೆಂಥ ಕ್ಯಾರೆಕ್ಟರ್ ಮಾಡಿದವ್ರು ಈ ಕ್ಯಾರೆಕ್ಟರ್ ಮಾಡೋ ನೆಸೆಸಿಟಿ ಇಲ್ಲ. ಬಟ್ ಅವ್ರು ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗಿರೋದು, ಆ ತೂಕ ಎಲ್ಲೋ ಬರ್ತಾ ಇರಲಿಲ್ಲ, ಸ್ವಲ್ಪ ಕಮ್ಮಿ ಆಗಿರೋದು ಅನ್ನೋ ಫೀಲಿಂಗ್ ನನಗೆ. ತಪ್ಕೊಂಡು ಮುದ್ದಾಡ್ತಿದ್ದು ಸುಳ್ಳಾಗಿರ್ಬೋದು, ಆದ್ರೆ ಇವತ್ತು ರಾತ್ರಿ ಅವಳನ್ನ ಟ್ರ್ಯಾಪ್ ಮಾಡೋದು ನಗ್ನ ಸತ್ಯ. ಟಾಕಿಂಗ್ ಅಬೌಟ್ ದ ಕಾಸ್ಟ್, ಮಧು ತುಂಬ ದಿನಗಳಾದಮೇಲೆ ಕನ್ನಡದಲ್ಲಿ ಕಾಣ್ತಿದ್ದ ರೋಜಾ ಮಧು ಅವರು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಆ್ಯಕ್ಚುಲಿ ಅವ್ರು ನೋಡಿದ್ರೆ ಶಿ ಲುಕ್ಸ್ ಲೈಕ್ ಲೇಡಿ ಕಿಚ್ಚ. ಒಂದು ಅಗ್ರೆಸಿವ್ ಆ ಒಂದು ಎನರ್ಜಿ ಎಲ್ಲನೂ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ವೆರಿ ಡೌನ್ ಟು ಅರ್ತ್. ತುಂಬ ಎನರ್ಜಿ ಅವ್ರಿಗೆ ಇವತ್ತಿಗೂ. ಒಂದು ಮಾಡಬೇಕು, ಏನಾದರೂ ಮಾಡಬೇಕು. ಒಂದು ಅದ್ಭುತ ಏನಂದ್ರೆ ಆ ಲೇಡಿ ಪ್ರಾಂಪ್ಟಿಂಗೇ ತೊಗೊಂಡಿಲ್ಲ ಇಡೀ ಸಿನಿಮಾ. ಅವರು ಲ್ಯಾಂಗ್ವೇಜಲ್ಲಿ ಅವ್ರು ಇಂಗ್ಲೀಷ್ನಲ್ಲಿ ಬರ್ಕೋತಾ ಇದ್ರು, ಹಿಂಗೇನೋ ಗೊತ್ತಿಲ್ಲ. ಬಟ್ ಒಂದು ಲೈನ್ ಪ್ರಾಂಪ್ಟಿಂಗ್ ತೊಗೊಂಡಿಲ್ಲ ಅವರು, ಯಾವತ್ತೂ ತೊಗೊಂಡಿಲ್ಲ. ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ಸೋ ಸಿಂಪಲ್. ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ಸುಗುಣಾಂತರಂಗನ ಆಡಿಸಿದಳೆ ಶೋದೆ, ನಿಗಮಕ್ಕೆ ಸಿಲುಕದ ಅಗಣಿತ ಸಿನಿಮಾದ ಡೈರೆಕ್ಷನ್ನು, ಸಿನಿಮಾದ ಪ್ರೊಡಕ್ಷನ್ನು, TV ಜೊತೆಗೆ ಕ್ರಿಕೆಟು, ಜೊತೆಗೆ ಬೇರೆಯ ಒಂದು ಬಿಸ್ನೆಸ್ಗಳು, ಎಲ್ಲಿ ಟೈಮ್ ಸಿಗುತ್ತೆ ಸರ್ ಇಷ್ಟೆಲ್ಲ ಮ್ಯಾನೇಜ್ ಮಾಡೋದಕ್ಕೆ? ಟೈಮ್ ಇದೆ, ಅದಕ್ಕೆ ಮಾಡ್ತಾ ಇರೋದು. ಟೈಮ್ ಸಿಕ್ಕಾಬಿಡೆ. ಬೇಸಿಕ್ಲಿ ಐ ಥಿಂಕ್ ಯು ಶುಡ್ ಡೂ ವಾಟ್ ಯು ಲವ್ ಟು ಡೂ. ಲೈಫ್ ನಿಮಗೆ ಸಿಕ್ಕಾಬಿಡೆ ಮೆಕ್ಯಾನಿಕಲ್ ಆಗಕ್ಕೆ ಸಾಧ್ಯ ಇಲ್ಲ. ಯು ಜಸ್ಟ್ ಕಾಂಟ್ ಗೋ ಆನ್ ಜಸ್ಟ್ ಡೂಯಿಂಗ್ ದ ಸೇಮ್ ಥಿಂಗ್. ವೆನ್ ನಾವೇ ಒಂದು ಎಂಟರ್ಟೈನ್ಮೆಂಟ್ ಆದಾಗ ವೇ ಡು ವಿ ಹ್ಯಾವ್ ಎಂಟರ್ಟೈನ್ಮೆಂಟ್? ಸೊ ಐ ಕುಕ್. I spend a lot of time cooking. As simple as ಇವಾಗ ಒಂದು ಬರ್ಗರ್ ಬಂದ್ ಮಾಡಬೇಕಾ, ಅದನ್ನು ಬಂದ್ ಮಾಡೋದು ಹೆಂಗೆ ಅಂತ ಕಲಿತೀನಿ ನಾನು. ಐ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ನಂದೇ ಅಂತ ಒಂದು ಸಪ್ರೇಟ್ ಕಿಚನ್ ಇದೆ. ಸೊ nobody just touches anything. I cook on my own. I do a lot of things. Then I go cycling. I'm on mad cycling ಹೋಗ್ತೀನಿ. Then cricket time ಸಿಗದಾಗ ಕ್ರಿಕೆಟಿಗೆ ಹೋಗ್ತೀನಿ. ಅದರ್ಸ್ ಬೈಕಿಂಗ್ ಹೊರಟೋಗ್ತೀನಿ. So I guess this all regenerates you, to come back and do better. ಆಸ್ ಅ ಡೈರೆಕ್ಟರ್, ವೆನ್ ಕ್ಯಾನ್ ವಿ ಸಿ ಯು ಅಗೇನ್ ವೇರಿಂಗ್ ಅ ಡೈರೆಕ್ಟರ್ಸ್ ಕ್ಯಾಪ್? ಯಾವಾಗ ಮತ್ತೆ ಡೈರೆಕ್ಷನ್ ಕಡೆ ಅಂತ? ಮೇಕಿಂಗ್ ಅ ಸಿನಿಮಾ ಫಾರ್ 2 reasons to happen. 1, ನಾನೊಬ್ಬ ಡೈರೆಕ್ಟರ್ ಆಗಿ ಸಂಭಾವನೆಗೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ನನಗೆ ಬೇರೆ ಏನೂ ಕೆಲಸ ಗೊತ್ತಿಲ್ಲ. ನಾನೊಬ್ಬ ಪಕ್ಕಾ ಡೈರೆಕ್ಟರ್ ಅಂದಾಗ ಡೈರೆಕ್ಷನ್ ಮಾಡ್ತೀವಿ. ಇಲ್ಲ ನಮಗೇನಾದರೂ ಒಂದು ಇನ್ಸ್ಪೈರ್ ಆದಾಗ ಡೈರೆಕ್ಷನ್ ಮಾಡ್ತೀವಿ. ಸೊ ಐ ಆಮ್ ನಾಟ್ ದ ಫಸ್ಟ್ ಒನ್. ಐ ಆಮ್ ನಾಟ್ ಅ ಪಕ್ಕಾ ಡೈರೆಕ್ಟರ್. ನಾನೊಬ್ಬ ಆ್ಯಕ್ಟರ್ ಹೂ ಟರ್ನ್ಡ್ ಅ ಡೈರೆಕ್ಟರ್. ಓಕೆ, ಆ್ಯಂಡ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಡೂ ಸಮಥಿಂಗ್ ದೇರ್. ನನಗೆ ಇನ್ನೂ ನೀವು ಡೈರೆಕ್ಷನ್ ಬಗ್ಗೆ ಏನಾದ್ರು ಡೆಫಿನೇಷನ್ ಕೊಡಿ ಅಂದರೆ ನಂಗೆ ಬರೋಲ್ಲ. ಸೆಕೆಂಡು, ನನಗೆ ಇನ್ಸ್ಪೈರ್ ಆದಾಗ ನಾನು ತಡ್ಕೊಂಡಿಲ್ಲ. ಅಂದರೆ ಈಗ ಒಂದು 2-3 ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನು ಇದನ್ನು ಮಾಡಿದ್ಮೇಲೆ ಮಾಡೋಕ್ಕಾಗುತ್ತೆ, ಇದರಲ್ಲಿ ಏನು ಬರುತ್ತೆ ಅನ್ನೋ ಇನ್ಸ್ಪೈರ್ ಆಯ್ತಾ ಮಾಡ್ತಾ ಇರ್ತೀನಿ ನಾನು. ವಾಟ್ ಎವರ್ ಇಟ್ ಈಸ್, ವೇರ್ ಎವರ್ ಐ ವಿಲ್ ಡೂ. ಆ್ಯಂಡ್ ಇಫ್ ಇಟ್ ಡಿಮ್ಯಾಂಡ್ಸ್ ಅನ್ ಅದರ್ ಆ್ಯಕ್ಟರ್, ಐ ಆಮ್ ರೆಡಿ ಟು ಡೈರೆಕ್ಟ್ ಹಿಮ್ ಆಲ್ಸೋ. ಬಟ್ ನನಗೆ ಇನ್ನೂ ಆ ಥರ ಒಂದು ಇನ್ಸ್ಪಿರೇಷನ್ ಮತ್ತೆ ಬಂದಿಲ್ಲ ಇನ್ನು. ಸೊ ವೆನ್ಸ್ ಇಟ್ ಕಮ್ಸ್ ಪ್ರಾಬಬ್ಲಿ ಐ ವಿಲ್. ಇಫ್ ಇಟ್ ಡಸಂಟ್, ಐ ಥಿಂಕ್ ಐ ಆಮ್ ಹ್ಯಾಪಿ. ಬೇರೆಯವ್ರ ಸೆಟ್ಟಲ್ಲಿ ಬೇರೆ ನಿರ್ದೇಶಕರಿಗೋಸ್ಕರ ಮೇಕಪ್ ಹಾಕೊಂಡು ಅವ್ರು ಹೇಳ್ದಂಗೆ ಅವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಐ ಆಮ್ ಮೋರ್ ದೆನ್ ಹ್ಯಾಪಿ. ಮೋರ್ ಹ್ಯಾಪಿ ದನ್ ಡೈರೆಕ್ಟಿಂಗ್. ಇಸ್ ದೇರ್ ಎನಿ ಸಚ್ ಆ್ಯಕ್ಟರ್ ದಟ್ ಯು ವಾಂಟ್ ಟು ಡೈರೆಕ್ಟ್ ಸರ್? As a viewer, if you ask me, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆ್ಯಕ್ಟರ್ or there are so many actors you like to watch a movie, I can name. ಎಸ್, ಇಂತಿಂಥವ್ರ ಸಿನಿಮಾ ನೋಡೋಕೆ ಆಸೆ ಇದೆ ನನಗೆ ಅಂತ. ಆ್ಯಸ್ ಅ ಡೈರೆಕ್ಟರ್ ಕೇಳೋಕ್ಕೆ ಹೋದರೆ ಐ ಡೋಂಟ್ ಹ್ಯಾವ್ ಎನಿ ಫೇವ್ರೆಟ್ಸ್. ನನಗೆ ಆ ಕತೆ ಬಂದಾಗ ಆ ಕತೆಗೆ ಯಾರು ಸೂಟ್ ಆಗ್ತಾರೋ ನಾನು ಹೇಳಿದ್ದು. ನಾನು ಸೂಟ್ ಆಗಲ್ಲ ಅಂದರೆ ಇನ್ನೊಬ್ಬ ಹೀರೋನ ಇಟ್ಕೊಂಡು ಹೋಗೋಕ್ಕೆ ರೆಡಿ ಇದ್ದೀನಿ. ಆ ಹೀರೋ ಮನೆಗೆ ಹೋಗಿ ಆ ಕತೆ ಹೇಳಿ ಅವ್ರನ್ನ ಒಪ್ಸೋಕ್ಕೆ ರೆಡಿ ಇದ್ದೀನಿ. ಆ ಸಿನಿಮಾಗೆ ಏನು ಬೇಕೋ ನಾನೆಲ್ಲ ಮಾಡೋಕ್ಕೆ ರೆಡಿ ಇದ್ದೀನಿ. ಬಟ್ ಇಂಥವ್ರೊಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋದು ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಕೈಗೆ ನಾವು ಬೇಡಿ ಹಾಕ್ದಂಗೆ ಅನಿಸುತ್ತೆ. ಯಾಕಂದರೆ ಸ್ಕ್ರಿಪ್ಟನ್ನ ನಾವು ರೆಸ್ಟ್ರಿಕ್ಟ್ ಮಾಡ್ದಂಗೆ ಅನಿಸುತ್ತೆ.
ಅವ್ರಿಗೆ ಏನು ಸೂಟ್ ಆಗುತ್ತೋ ಅದನ್ನೇ ಮಾಡಬೇಕು, ಅವ್ರು ಹೆಂಗಿರ್ತಾರೋ ಹಾಗೆ ಮಾಡಬೇಕು. ಸೊ ಇವಾಗ ನಾನು ನೀವು ಹೇಳ್ದಂಗೆ ಐ ಆಮ್ ನಾಟ್ ಅ ಟಿಪಿಕಲ್ ಡೈರೆಕ್ಟರ್. ಆ ಟಿಪಿಕಲ್ ಡೈರೆಕ್ಟರ್ ಇಸ್ ಇಂಟೆಲಿಜೆಂಟ್ ಎನಫ್ ಟು ಡೂ ದ್ಯಾಟ್. ನನಗೆ ಅಷ್ಟು ತಾಕತ್ತಿಲ್ಲ. ನನಗೆ ಗೊತ್ತಿರೋದು ಒಂದು ಕತೆಗೆ ಏನು ಸೂಟ್ ಆಗುತ್ತೋ ನಾನು ಮಾಡೋಕ್ಕೆ ರೆಡಿ ಇರ್ತೀವಿ ಹೊರತು ನಾನು ಇಂಥವ್ರಿಗೆ ಕತೆ ಬರೀದೆ ಅಂದರೆ ನನಗೆ ಸ್ವಲ್ಪ ಕಷ್ಟ. ಬರೀ ಕನ್ನಡ ಅಷ್ಟೇ ಅಲ್ಲದೇ ನೀವು ತಮಿಳ್ ಸಿನಿಮಾ, ತೆಲುಗು ಸಿನಿಮಾ, ಲೈಕ್ ಅಂದರೆ ದೊಡ್ಡ ದೊಡ್ಡ ಮ್ಯಾಸಿವ್ ಬಜೆಟ್ ಸಿನಿಮಾಗಳು ಎರಡೂ, ಬಾಹುಬಲಿ ಆ್ಯಂಡ್ ಪುಲಿ ಇನ್ ತಮಿಳ್, 2 ಸಿನಿಮಾಗಳು ರೆಡಿ ಆಗಿದೆ ನಾನು ಹೊರಬರೋದಕ್ಕೆ. ವಾಟ್ ಡಿಫ್ರೆನ್ಸ್ ಡು ಯು ಫೈಂಡ್ ಇಲ್ಲಿ ನಮ್ಮ ಸ್ಯಾಂಡ್ಲ್ವುಡಲ್ಲಿ ಕೆಲಸ ಮಾಡೋದಕ್ಕೆ, ನಮ್ಮ ಕನ್ನಡದಲ್ಲಿ ಕೆಲಸ ಮಾಡೋದಕ್ಕೂ ಅಲ್ಲಿ ಕೆಲಸ ಮಾಡೋದಕ್ಕೂ ಯಾವ ಥರದ ಒಂದು? ನಂಬರ್ 1, ನಾನು ಬಾಹುಬಲಿಯಲ್ಲಿ ಜಾಸ್ತಿ ಇಲ್ಲ. ಅದು ಬಾಹುಬಲಿ ಆಫ್ 2 parts ಫಸ್ಟ್ ಆಫ್ ಆಲ್. ಐ ಥಿಂಕ್ ಆಫ್ಟರ್ ಅಬೌಟ್ 8 months ದೇ ರಿಲೀಸಿಂಗ್ ದ ಸೆಕೆಂಡ್ ಪಾರ್ಟಲ್ಲಿ ಕ್ಯಾರೆಕ್ಟರ್ ಜಾಸ್ತಿ ಇದೆ. ಅದು ಬಿಟ್ಟರೆ ಈಗ ಪುಲಿ ವಿಜಯ್ ಅವರೊಟ್ಟಿಗೆ ಅದು ಇಟ್ಸ್ ಅ ಫುಲ್ ಫ್ಲೆಜ್ ಕ್ಯಾರೆಕ್ಟರ್ ಥ್ರೂ ದಿ ಸಿನಿಮಾ. ದಟ್ ಈಸ್ ಅ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಡಿಫ್ರೆನ್ಸ್ ಏನು ಅಂತಂದರೆ, ಒಂದು ನಮಗಿರೋದು ಡಿಫ್ರೆನ್ಸು ಭಾಷೆ ಬಿಟ್ಟರೆ ಕ್ಯಾಮ್ರಾ ಅದೇ, ಸಿನಿಮಾನೇ ಎಲ್ಲ ಅದೇ. ಅಲ್ಲಿ ಮಾರ್ಕೆಟ್ ವೈಡ್ ಆಗಿರೋದ್ರೆ ಏನಾಗುತ್ತೆ, ಆ್ಯಂಡ್ ನಾನು ವರ್ಕ್ ಮಾಡಿದಂಥ ಹೀರೋಗಳು ವಿಜಯ್ ಇರ್ಬೋದು, ಇವರೆಲ್ಲ ದೊಡ್ಡ ಹೀರೋಗಳಾಗಿರೋದ್ರಿಂದ ಅಷ್ಟು ದೊಡ್ಡದಾಗಿ ಖರ್ಚು ಮಾಡೋದ್ರಿಂದ ನಿಮಗೆ ಅದೊಂದು ಚೂರು ವ್ಯತ್ಯಾಸ ಕಾಣಿಸ್ಬೋದು, ದ ಎಕ್ಸ್ಪೆಂಡಿಚರ್. ಬಟ್ ಅಪಾರ್ಟ್ ಫ್ರಮ್ ದಟ್, ಸಿ ವಿ ಆರ್ ಆಲ್ ಡೂಯಿಂಗ್ ದ ಸೇಮ್ ಥಿಂಗ್, ಸಿನಿಮಾ. ಫ್ಯಾಂಟಾಸ್ಟಿಕ್ ಸರ್. ಆ್ಯಂಡ್ ನಿಮ್ಮ ಫ್ಯಾನ್ಸ್ ಏನಿದ್ದಾರೆ ಓವರ್ಸೀಸಲ್ಲೂ ಸುಮಾರು ಜನ ನಿಮ್ಮ ಫ್ಯಾನ್ಸ್ ಇದ್ದಾರೆ, ಆ್ಯಂಡ್ ದೇ ವುಡ್ ವಾಂಟ್ ಟು ವಾಚ್ ರನ್ನ ಬೇರೆ ಬೇರೆ ದೇಶಗಳಲ್ಲಿ. ಬೇರೆ ಬೇರೆ ದೇಶಗಳಿಗೆ ರನ್ನ ಹೋಗ್ತಾ ಇದೆಯಾ ಹೇಗೆ? 8 countries they have already released, and Japan ಅಲ್ಲಿ they are dubbing it. Wow. I don't know, after Iga there's a huge fan following there, and ನಂದು ಆ ಸಿನಿಮಾನು ಜಾಪನೀಸ್ ಇದರಲ್ಲೇ ಲ್ಯಾಂಗ್ವೇಜಲ್ಲಿ ಇದಾಯಿತು, ಆ್ಯಂಡ್ ಕ್ಯಾಂಟನೀಸ್. ಸೊ they are releasing it in that, and I really want to see ನಾವೇ ಅದು. ಬಟ್ ಇಟ್ ವಿಲ್ ಬಿ ರೀಎಡಿಟೆಡ್. ಜಪಾನಿಗೆ ಡಬ್ ಮಾಡಬೇಕಾದ್ರೆ ದಟ್ ವಿಲ್ ಬಿ ರೀಎಡಿಟೆಡ್, ಬಿಕಾಸ್ ಸಾಂಗ್ಸ್ ನಾಟ್ ವಾಂಟ್ ವರ್ಕ್ ಔಟ್ ದೇರ್. ಸೊ ದಟ್ ವಿಲ್ ಬಿ ರೀಎಡಿಟೆಡ್. ಅಲ್ಲಿಗೆ ಏನು ಬೇಕೋ ಅದು ಮಾಡಿಬಿಟ್ಟು ರೀಎಡಿಟ್ ಮಾಡಿ ವಾಪಸ್ ಡಬ್ ಮಾಡಿಸ್ತಿದ್ದಾರೆ ಆ ಸಿನಿಮಾನ. ಐ ವಾಂಟ್ ಟು ಸಿ ಮೈ ಸೆಲ್ಫ್. ಐ ಸಾ ಈಗ ನೋಡಿದೆ ನಾನು, ಆ್ಯಂಡ್ ಜಾನಿ ಅಂತ ಏನೋ ಹಾಕಿದ್ರು, ಹಾಕಿ ರಿಲೀಸ್ ಮಾಡಿದ್ರು. ಇಟ್ ವಾಸ್ ಫನ್. ನಾವು ಮಾತಾಡ್ಬೇಕಾದ್ರೆ ಜಾಪನೀಸಲ್ಲಿ ಬರ್ತಾ ಇದೆ. ಇಟ್ ವಾಸ್ ವೆರಿ ಫನಿ, ಬಟ್ ಇಟ್ ವರ್ಕ್. ವೆರಿ ನೈಸ್ ಸರ್. ವೆರಿ ಗ್ಲಾಡ್ ಟು ಹಿಯರ್ ದಿಸ್ ಇನ್ ಫ್ಯಾಕ್ಟ್. ಸೊ ಕಾರ್ಯಕ್ರಮ ಮುಗಿಸ್ತಾ ಫೈನಲಿ ವಾಟ್ ಡು ಯು ವಾಂಟ್ ಟು ಟೆಲ್ ಯುವರ್ ಫ್ಯಾನ್ಸ್? ನಥಿಂಗ್, ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ದಟ್ಸ್ ಇಟ್. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಆ್ಯಂಡ್ ರನ್ನ ಇಷ್ಟು ದೊಡ್ಡ ಸಕ್ಸಸ್ ಆಗಿರೋದಕ್ಕೆ ಮತ್ತೊಮ್ಮೆ ತಮಗೆ ಕಂಗ್ರ್ಯಾಚುಲೇಷನ್ಸ್. ಮಗದಷ್ಟು ಈ ಥರದ ಒಂದು ಸಕ್ಸಸ್ಗಳು ತಮಗೆ ಬರ್ತಾ ಇರಲಿ ಅಂತ ನಾವು ನಮ್ಮ ಕಡೆಯಿಂದ ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದ ಶೋ, ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ರನ್ನಾದ ವಿಶೇಷ ಕಾರ್ಯಕ್ರಮ ಆಗಿತ್ತು, ಕರುನಾಡ ರನ್ನ. ಈಗಾಗಲೇ ಹೊಸ ರೆಕಾರ್ಡ್ಗಳನ್ನ ಸೆಟ್ ಮಾಡ್ತಾ ಇರೋಂತಹ ಈ ಸಿನಿಮಾ ಇನ್ನೂ ನೀವು ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಹಾಡುಗಳನ್ನ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ಬೋದು ಓನ್ಲಿ ನಮ್ಮ ಉದಯ ಮ್ಯೂಸಿಕ್ನಲ್ಲಿ. ಸೊ ನೋಡ್ತಾ ಇರಿ ದ ಕಿಂಗ್ ಆಫ್ ಮ್ಯೂಸಿಕ್, ಉದಯ ಮ್ಯೂಸಿಕ್. ದಿಸ್ ಯೋರ್ ಹೋಸ್ಟ್ ಅಂಡ್ ದೋಸ್ತ್ ಅವಿನಾಶ್ ಭರದ್ವಾಜ್ ಸೈನಿಂಗ್ ಆಫ್. ಬಾಯ್. ಸಾರಿಕಾ, ರಾಧಿಕಾ, ಜ್ಯೋತಿಕಾ, ಅಂಬಿಕಾ, ಚಂದ್ರಿಕಾ, ಮೋನಿಕಾ, ರೂಬಿಕಾ, ನಾಮಿಕಾ, ನಿಖಿತಾ, ಕವಿತಾ, ಶಮಿತಾ, ದೀಪಿಕಾ, ರೂಬಿಕಾ, ದೇವಿಕಾ. ಓಫೋ, ಬಾಟ್ಲೀಲಿ ಬರ್ದೋರಪ್ಪು ಬಾಗ ಹಾಕೊಳ್ಳೋ ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ತುಂಬಾ ಹುಡುಗಿರ ನಂಬರ್ ನೆನಪಿಟ್ಕೋಬಾರ್ದು ತಂದೆ, ಹೃದಯಕ್ಕೆ ಹಾನಿಕರ. ನೆನ್ನೆ ಸಿಕ್ಕೋಳ ಮುಂದೆ ಮೊನ್ನೆಗಿದ್ದೋಳು ಬಂದ್ರೆ, ನೆನ್ನೆ ಸಿಕ್ಕೋಳ ಮುಂದೆ ಮೊನ್ನೆಗಿದ್ದೋಳು ಬಂದ್ರೆ ಇಬ್ರಿಗೂ ಏನು ಹೇಳೋಣ? ಸಾಕಪ್ಪ ಗಂಡು ಜೀವನ. What to do, what not to do, what to do, what not to do, what to do, what not to do, what to do, what not to do. ಬಾಟ್ಲೀಲಿ ಬರ್ದೋರಪ್ಪು ಬಾಯ್ಗಾಕೊಳ್ಳು ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ತುಂಬಾ ಹುಡುಗಿರ ಹೆಸರು ನೆನಪಿಟ್ಕೋಬಾರ್ದು ತಂದೆ, ಹೃದಯಕ್ಕೆ ಹಾನಿಕರ. ಹೋದ
ಸಂಬಂಧವೋ ನೀಲಿ ಕನಸಲ್ಲಿ ಸೋಲೋ ವೈಲಿನ್ ಅತ್ತಂತ ಸಂಗೀತವೋ ಹೃದಯ ಹಾರ್ಮೋನಿ ಪೆಟ್ಟಿಗೆ ಬೆರಳೊತ್ತಿ ನುಡಿಸೋರು ನೀವು ಹರೆಯ 18 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟೋರು ನಾವು ಫ್ಲಾಶ್ ಬ್ಯಾಕು ಭಯಂಕರ ಫ್ಯೂಚರ್ ನಿರಂತರ ಫ್ಲಾಶ್ ಬ್ಯಾಕು ಭಯಂಕರ ಫ್ಯೂಚರ್ ನಿರಂತರ ಈಗ ಒಂದು ಕೆಲಸ ಮಾಡೋಣ ಇನ್ನೊಂಚೂರು ಬಿಟ್ಕೊಂಡ್ಬಿಡೋಣ ವಾಟ್ ಟು ಡು ವಾಟ್ ನಾಟ್ ಟು ಡು 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 Oh yeah, oh Zayo, Zayo. 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 Chintata, chita, chita, chintata. Chintata, chita, chita, chintata. ಲೇಡೀಸ್ ಹಾಸ್ಟೆಲಲ್ಲಿ ಗಂಡು ಶೀಲಕ್ಕೆ ಮರ್ಯಾದೆ ಕೊಡ್ತಾರೇನ್ರಿ ಹೂವಿನ ಅಂಗಡಿಗೆ ಬಂದ ತುಂಬಿನ ಸುಮ್ಮನೆ ಬಿಡ್ತಾರೇನ್ರಿ Chintata, chita, chita, chintata. Chintata, chita, chita, chintata. ನಾವು ಒಬ್ಳಿಗೆ ಹಾಯ್ ಅಂದ್ರೆ ಇನ್ನೊಬ್ಳಿಗೆ ಕಷ್ಟು ಕೋಪ ತುಂಬಾ ನಿಯತ್ತಲ್ಲಿದ್ರು ಯಾರು ನಮಗನ್ನಲ್ಲ ಪಾಪ ಎಣ್ಣೆಲಿ ಹೇಳಿದ್ದಲ್ಲ ಸೀರಿಯಸ್ ಆಗಿ ತಗಬೇಡಿ ಎಣ್ಣೆಲಿ ಹೇಳಿದ್ದಲ್ಲ ಸೀರಿಯಸ್ ಆಗಿ ತಗಬೇಡಿ ಮಾಡೋಣ ನಾವು ಪ್ರಮಾಣ ನಾಳೆಯಿಂದ ಎಣ್ಣೆ ಬಿಡೋಣ ವಾಟ್ ಟು ಡು ವಾಟ್ ನಾಟ್ ಟು ಡು ವಾಟ್ ಟು ಡು ವಾಟ್ ನಾಟ್ ಟು ಡು ವಾಟ್ ಟು ಡು ವಾಟ್ ನಾಟ್ ಟು ಡು ವಾಟ್ ಟು ಡು ವಾಟ್ ನಾಟ್ ಟು ಡು